ಓಕೆ, ನಾವೆಲ್ಲರೂ ಕಾಯ್ತಾ ಇರೋದು ಒಬ್ರು ಮಾತಿಗಾಗಿ. ಈ ಸಿನಿಮಾದ ನಾಯಕ ನಟರು ಆಲ್ರೆಡಿ ಕಿವಿಲಿ ಹೇಳೋದು ಏನು ಕಾಂಟ್ರವರ್ಸಿ ಆಗ್ಬಾರ್ದು ಅಂತ. ಯಾಕೋ ನಂಗೆ ಗೊತ್ತಿಲ್ಲ, ನಾನು ಕಾಂಟ್ರವರ್ಸಿ ಮನುಷ್ಯನೇ ಅಲ್ಲ, ನಾನು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗ್ತಾ ಇದೆ. ಅದಕ್ಕೆ ನಾನು ಈ ಸಲ ಅನ್ಕೊಂಡಿದ್ದೆ ಬಾಯಿ ಟೇಪ್ ಹಾಕೊಂಡು ಮಾಡೋಣ ಅಂತ. ಇನ್ನೇನು ಹಾಡು ಮಾತಾಡುತ್ತೆ ಚೇತು, ಇವತ್ತು ಅದ್ಭುತವಾಗಿ ಮಾತಾಡೋರು. ಐ ಆಮ್ ವೆರಿ ಹ್ಯಾಪಿ ಚೇತು, ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ಅನಿಸಿಕೆಗಳು ನನ್ನ ಮನದಾರಲ್ಲಿರೋದು, ಅಮ್ಮ ನಮ್ಮೆಲ್ಲರ ಮನಸ್ಸಲ್ಲಿರೋದನ್ನ ನೀವು ಹೇಳಿದ್ರೆ ಅವ್ರ ಮನಸ್ಸಲ್ಲಿರೋದು ಅದೇನೆ, ಚಿತ್ರರಂಗ ಉಳಿಬೇಕು ಅನ್ನೋದೇ. ಯಾಕಂದ್ರೆ ಎಷ್ಟೋ ಜನ ಮೀಡಿಯಾ ಸ್ನೇಹಿತರು ನಂಗೆ ಫೋನ್ ಮಾಡಿ ಒಂದು ಕಾಂಟ್ರವರ್ಸಿ ಆದ ತಕ್ಷಣ ನನ್ನ ಜೊತೆ ನಿಂತ್ಕೊಂಡು, ಇಲ್ಲ ಅಣ್ಣ ಹಿಂಗಿದೆ ಹಿಂಗೆ ಆಗ್ಬೇಕು ಅಂತನೋ, ಇಲ್ಲ ಬ್ರದರ್ ಹಿಂಗಾಗಬೇಕು ಅಂತನೋ, ಆ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ನಿಂತಿರೋದು ಖಂಡಿತವಾಗ್ಲು ತುಂಬಾ ಜನ ನನ್ನ ಜೊತೆ ನಿಂತಿದ್ದಾರೆ. ಈ ಸಂದರ್ಭ ನನಗೆ ಎಲ್ರಿಗೂ ಪ್ರೀಶಿಯಸ್, ಬಟ್ ನನಗೆ ಇದು ಒಂಥರ ಎಮೋಷನಲ್ ಮೂಮೆಂಟ್ ನನಗೆ. ಬಿಕಾಸ್ ಅಯೋಗ್ಯ ಒಂದೇನು ಶುರು ಮಾಡಿದ್ವೋ ಅಲ್ಲಾಗಿ ಸ್ಟ್ರಗಲ್ಗಳಾಗ್ಬೋದು, ಅದು ಒಂಥರ ಸಿನಿಮಾನೇ ಒಂಥರ, ಆ ಸಿನಿಮಾ ಮಾಡದೆ ಒಂಥರ ಒಂದು ಸಿನಿಮಾ ಕಟ್ಟಿದಂಗೆ ಆಗಿತ್ತು. ನಮ್ಮ ಬದುಕೆ ರಿಯಲ್ ಲೈಫೇ ಒಂಥರ ಸಿನಿಮಾ ತರ ಆಗೋಗಿತ್ತು ಆ ಸಿನಿಮಾ ಮಾಡ್ಬೇಕಾದ್ರೆ. ಅಗೇನ್ ಅಯೋಗ್ಯ 2 ಬಂದಾಗ ನಾನು ಸ್ಪೆಷಲ್ ಥ್ಯಾಂಕ್ಸ್ ಟು ಮುನೇಗೌಡರಿಗೆ ಹೇಳಲೇಬೇಕು. ಬಿಕಾಸ್ ಇಷ್ಟು ದೊಡ್ಡ ಹೊರೆನ ಹೊರೋದು ಮತ್ತೆ ಇಷ್ಟು ದೊಡ್ಡ ಬಜೆಟ್, ಯಾಕೆಂದ್ರೆ ಇದರಲ್ಲಿ ಏನಂದ್ರೆ ನಿಮಗೆ ಆರ್ಟಿಸ್ಟ್ಗಳು ತುಂಬಿದ್ದಾರೆ. ರವಿಶಂಕರ್ ಆಗ್ಬೋದು, ರಚಿತಾರಾಮ್ ಅವ್ರು ಆಗ್ಬೋದು, ಈ ಕಡೆ ಗಿರಿ, KR ಪೇಟೆ, ಸಾಧು ಕೋಕಿಲ್ ಅವರು, ಇನ್ನೂ ಹೊಸ ಆರ್ಟಿಸ್ಟ್ಗಳು ಎಂಟ್ರಿ ಆಗಿದ್ದಾರೆ ಸ್ಪೆಷಲ್ ಆಗಿ ಕೆಲವರೆಲ್ಲ. ಅಷ್ಟು ದೊಡ್ಡ ಬಜೆಟ್ ಆಗಿ ತೂಗೋದು ತುಂಬಾ ಕಷ್ಟ. ಒಂದೊಂದು ದಿವಸ 6ರಿಂದ 7 ಕ್ಯಾರವನ್ನು ನಿಂತ್ಕೋಬೇಕು ಹಿಂಗೆ ಸಾಲಲ್ಲಿ. ಅಷ್ಟು ದೊಡ್ಡ ಬಜೆಟ್ ಸಿನಿಮಾ ಇದು. ಅದನ್ನೆಲ್ಲ ಹೊರೆಗಳನ್ನ ಹೊತ್ಕೊಂಡು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಜೊತೆಗೆ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಏನೇ ಇದ್ರು ಎಲ್ಲ ನೆಗಲ ಮೇಲೆ ಹಾಕೊಂಡು ಹೊತ್ಕೊಂಡು ಬಂದು ಈ ಸಿನಿಮಾ ಚೆನ್ನಾಗುತ್ತೆ ಸರ್, ನಂಬಿ 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 ಅಂತ ನಾವು ಹೇಳ್ತಾನೆ ಇದ್ವಿ ಪ್ರತಿ ಸಲ, ನಂಬಿ ಸರ್ ನಮ್ಮನ್ನ ಅಂತ. ಆ ನಂಬಿಕೆನ ನಾನು ಒಂದ್ ದಿವಸ ಇನ್ನ ರಿರೆಕಾರ್ಡಿಂಗ್ ಆಗಿರಲಿಲ್ಲ ಸಿನಿಮಾ, ಡಬ್ಬಿಂಗ್, ಥ್ಯಾಂಕ್ ಯು ಡಬ್ಬಿಂಗ್, ಅವೇನು ಪಾಪ ಎಮೋಷನಲ್ ಆಗಿದೆ ನಂತರ. ಆ ಥರದವರೇ ನಮ್ಮನ್ನು ಉಳಿಸಿರೋದು, ಆ ಥರ ಎಮೋಷನಲ್ ಆದವರೇ ನಮ್ಮನ್ನು ಉಳಿಸಿರೋದು. ನಾವು ಇವತ್ತು ಕೂತಿರೋ ಕಾರಣ ಅವರೇನೆ. ಹಾಗಾಗಿ ಥ್ಯಾಂಕ್ ಯು ಸೊ ಮಚ್. ಅವ್ರಿಗೆ ಏನ್ ಬರುತ್ತಪ್ಪ ನಾವಿದ್ರೆ ಅವ್ರಿಗೊಂದು ಸಂತೋಷ ಅಷ್ಟೇ. ಥ್ಯಾಂಕ್ ಯು, ಐ ಲವ್ ಯು ಆಲ್. ನಮ್ಮನ್ನು ನೋಡ್ತಾ ಖುಷಿ ಪಡ್ತಾ ಬಂದಿರೋರು, ಯಾವಾಗ್ಲೂ ನಮ್ಮನ್ನು ಬೆಂತ ಬಂದಿರೋರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಹೇಳ್ತಾ ಇದ್ದೆ, ಸಿನಿಮಾನ ನಾವು ಫೈನಲಿ ಒಂದು ದಿವಸ ತಗೊಂಡೋಗ್ಬಿಟ್ಟು ರಿರೆಕಾರ್ಡಿಂಗ್ ಆಗಿರಲಿಲ್ಲ, ಡಬ್ಬಿಂಗ್ ಆಗಿರಲಿಲ್ಲ, ಏನು ಕೇಳಿಸ್ತಾನೆ ಇರಲಿಲ್ಲ ಸಿನಿಮಾ, ಸರಿಯಾಗಿ ಅರೆ ಕೇಳಿಸ್ತಾ ಇತ್ತು. ಇಲ್ಲೇ ನಮ್ಮ ಪ್ರದೀಪ್ ಮತ್ತೆ ದೇವರಾಜು ಇಬ್ರು ಕೂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುನೇಗೌಡರು, ಮತ್ತೆ ನಮ್ಮ ಅರ್ಚನಾ, ನಾನು, ಮಹೇಶ್ ಎಡಿಟ್ರು ಟಿವಿನಲ್ಲಿ ಸುಮ್ಮನೆ ಸಿನಿಮಾ ಹಾಕ್ಬಿಟ್ಟು ಅವತ್ತು ನಮ್ಗೆ ಅಗ್ನಿ ಪರೀಕ್ಷೆ. ಯಾಕೆಂದ್ರೆ ಮಾತು ಕೊಟ್ಟಿದ್ವಿ ನಿಮ್ಮ ಸಿನಿಮಾ ಸಖತ್ತಾಗಿ ತೆಗಿತೀವಿ ಅಂತ, ₹1 ವೇಸ್ಟ್ ಆಗ್ತಾನೆ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ನನ್ನ ಒಳಗಡೆ ನರ್ವಸ್ ಇತ್ತು ಸೀರಿಯಸ್ಲಿ, ಏನಾಗಿದೆಯೋ ಹೆಂಗಾಗಿದೆಯೋ ಸಿನಿಮಾ. ಯಾಕಂದ್ರೆ ನಾ ಫಸ್ಟ್ ಕಟ್ ನೋಡ್ತಾ ಇದ್ದೀನಿ, ಒಳಗಡೆ ಒಂದು ಭಯ ಇತ್ತು ನನಗೆ. ಯಾಕಂದ್ರೆ ಎಲ್ಲದಕ್ಕೂ ಜವಾಬ್ದಾರಿಯಾಗಿ ನಿಂತಿದ್ದು ನಾನು ಮಹೇಶ್ ಇಬ್ರೆ, ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾಗಿದ್ದು ನಾನು ಅವನಿಬ್ರೆ. ಯಾಕಂದ್ರೆ ಇವ್ರು ನೋಡ್ತಿದ್ದು ಫಸ್ಟು ನನ್ನ ಮುಖ, ಆಮೇಲೆ ಅವನ ಮುಖ. ಎಲ್ಲದಕ್ಕೂ ನೀವು ಅಂತ ಬರ್ತಾ ಇತ್ತು ಅವ್ರು ಬೆರಳು, ಇರ್ಲಿ ತಪ್ಪೇನಿಲ್ಲ ನೀವು ಮಾಡಿದ್ದೀರಾ ಅಂತ. ಬಟ್ ಒಂದು ಸಿನಿಮಾ ಬೇಕು ಹೊರಲೇಬೇಕಲ್ಲ, ಏನ್ ಮಾಡ್ತೀರಾ? ಒಂದು ಒಳ್ಳೆ ಸಿನಿಮಾ ಬೇಕು, ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಬೇಕು ಅಂತ ಹೊರಲೇಬೇಕಾಗುತ್ತೆ. ಆ ಜವಾಬ್ದಾರಿನ ಹೊತ್ಕೊಂಡ್ವಿ. ಅವತ್ತು ತೋರಿಸಿದ್ವಿ ಸಿನಿಮಾನ, ಖಾಲಿ ಸಿನಿಮಾ, ಮ್ಯೂಸಿಕ್ ಇಲ್ಲ, ಮಾತಿಲ್ಲ, ಸರಿಯಾಗಿ ಅರೆ ಬರೆ ಮಾತುಗಳು. ಸುಮ್ಮನೆ ಕೂತಿದ್ದೆ ನಾನು ಅಷ್ಟು ಈಸಿಯಾಗಿ ನಗೋನಲ್ಲ. ನಾನು ನಗದ್ ಬೇಡ, ಫಸ್ಟ್ ಅವ್ರು ನಗ್ತಾರ ಇಲ್ವಾ ನೋಡೋಣ ಅಂತ ಕೂತಿದ್ದೆ. ಒಂದು 15 ನಿಮಿಷ ಆಯ್ತು, ಯಾರು ನಗ್ತಾ ಇರಲಿಲ್ಲ. ಇಲ್ಲ ಕನೆಕ್ಟ್ ಆಗ್ತಾ ಇಲ್ವ ಸಿನಿಮಾ, ಏನ್ ಗುರು ಇದು, ಓ ಅಂತ ಶುರುವಾಯ್ತು ನನಗೆ. ಫಸ್ಟ್ ಎಲ್ಲ ಸೀರಿಯಸ್ ಎಪಿಸೋಡ್ ಬರುತ್ತೆ. ಅದಾದ್ಮೇಲೆ ನಾವ್ಯಾರು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನನ್ನ ಸಮೇತ ಅಷ್ಟು ಜನ, 7 ಜನ ಇದ್ವಿ ಒಳಗಡೆ, 70 ಜನ ತರ ನಗಕ್ಕೆ ಶುರು ಮಾಡಿದ್ರು. ಸಿನಿಮಾ ಮುಗೀತು, ಮುಗ್ದಿದ್ದೇ ಗೊತ್ತಾಗ್ಲಿಲ್ಲ. 2 ಗಂಟೆ 45 ನಿಮಿಷ ಸಿನಿಮಾ ಇನ್ನ ಟ್ರಿಮ್ ಮಾಡಿರಲಿಲ್ಲ, ತೋರಿಸಿದ್ವಿ. ಒಂದೇ ಮಾತು ಹೇಳಿದೆ, ನಿಮ್ಮ ನಂಬಿಕೆ, ನೀವು ಕೊಟ್ಟ ಹಣ 2 ಸ್ಕ್ರೀನ್ ಮೇಲೆ ಉಳಿಸಿದೀವಿ ಸರ್. ಅದ್ರಲ್ಲಿ ಏನಾದ್ರು ಮೋಸ ಮಾಡಿದ್ರೆ ಜನ ಬಂದು ನಮ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸಾಯೋವರೆಗೂ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ. ಆ ನಂಬಿಕೆನ ಉಳಿಸ್ಕೊಂಡು ಮುನೇಗೌಡರು 100 ಚಿತ್ರ ಮಾಡುವಂತ ಆಸೆ ಇಟ್ಕೊಂಡಿರೋರು, ಅವ್ರು ಗೆಲ್ಲಬೇಕು. ಅವ್ರು ಒಂದು ಮಾತು ಹೇಳಿದ್ರು, ಸರ್ 80% ಬರಲಿ ಸಾಕು, ಹಾಕಿರೋ ಬಂಡವಾಳ ಅಲ್ಲ, ಬರೀ 80% ಬರಲಿ ಸಾಕು, ನಾನು ಇನ್ನು ಗಾಂಧಿನಗರದಲ್ಲಿ ಬಂದ್ಕೊಟ್ಟು 100 ಸಿನಿಮಾ ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಅಂತ ನಿರ್ಮಾಪಕರು ಉಳಿಬೇಕು ಅನ್ನೋದು ನಮ್ಮ ಆಸೆ. ಹಾಗೆ ಮಹೇಶ ನನ್ನ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿರುವಂತ ಗೆಳೆಯ, ನಮ್ಮ ಮನೆ ಹುಡುಗ ಅಂತ ಹೇಳ್ಬೋದು. ಅಂಡ್ ಈ ಸಿನಿಮಾನ ಅಷ್ಟು ಪ್ರೀತಿ ಏನಕ್ಕೆ ಆ ಮಾತು ಹೇಳಿದೆ ನಾನು ಅಂದ್ರೆ, ಈಗಿನ ಪರಿಸ್ಥಿತಿ ಕನ್ನಡದಲ್ಲಿ ಏನಾಗ್ಬಿಟ್ಟಿದೆ ನೋಡ್ತಾ ಇದ್ದೀರಲ್ವ, ಅದಕ್ಕಾಗಿ ನಾನು ಅವ್ರಿಗೆ ಆ ಮಾತು ಹೇಳಿದೆ. ಏನಕ್ಕೆಂದ್ರೆ ಈ ಸಿನಿಮಾ ಅವರು ಪಟ್ಟಿರುವಂಥ ಕಷ್ಟ, ಇವರು ಎಫೆಕ್ಟ್ ಹಾಕಿರೋವಂಥ ಈ ಸಿನಿಮಾ ಮೇಲೆ ಅದನ್ನ ಆ ರೀತಿ ತೆಗೆದಿದ್ದಾರೆ. ಖಂಡಿತ
ಈ ಸಿನಿಮಾ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವರು ಇನ್ನೊಂದು ಮಟ್ಟಕ್ಕೆ ಬೆಳೀತಾರೆ ಇಬ್ಬರು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸಿನಿಮಾಯಿಂದ. ಹಾಗೆ ಮಹೇಶ್ ಬಗ್ಗೆ ನಾನು ಎರಡು ಮಾತು ಹೇಳಲೇಬೇಕು. ಅವನು ಹಂಗೆ ಪಾಪ ಸಾಕಷ್ಟು ಅವಮಾನಗಳು, ಹಳ್ಳಿಯಿಂದ ಬಂದವನು ಎಲ್ಲೋ ಒಂದು ಇಂಗ್ಲೀಷ್ ಮಿಸ್ ಆದರೆ ಅದನ್ನು ಟ್ರೋಲ್ ಮಾಡಿ ಅವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿ ಅದನ್ನೇ ಇಟ್ಕೊಂಡು ಮೆರವಣಿಗೆ ಮಾಡಿ ಅವನ ದಡ್ಡ ಅನ್ನೋ ಥರನೋ ಇನ್ನೊಂದು ಥರನೋ ಏನೇನೋ ಪೋಟ್ರೆ ಮಾಡ್ತಾ ಎಷ್ಟು ಜನ ಬುದ್ಧಿವಂತರು. ನಾನು ಅವತ್ತು ಎಜುಕೇಶನ್ ಅಂದಿದ್ದೆ, ಆ ಎಜುಕೇಶನ್ ಅಲ್ಲ ಸಿನಿಮಾ ಜ್ಞಾನ ಬೇಕು ಅಂತ ನಾನು ಹೇಳಿದೆ. ಅವತ್ತು ಕಾಂಟ್ರವರ್ಸಿ ಆಯಿತು, ಅದನ್ನೇ ಹೇಳಿದ್ದು. ನಾನು ಅವನೆಲ್ಲ ಏನು ಡಿಗ್ರಿ ಮಾಡಿದವರಲ್ಲ, ಬಟ್ ಬಂದು ಯಾವುದೋ ಊರಿಂದ ಒಂದು ಹಳ್ಳಿಯಿಂದ 10 ವರ್ಷ ಸಿನಿಮಾ ಕಲ್ತಿದ್ದೆ ನಾನು. 15 ವರ್ಷ ಮಣ್ಣೋತಿದ್ದಾನೆ ಸಿನಿಮಾದಲ್ಲಿ. ಟೀ ಕಾಫಿ ಕೊಡೋದ್ರಿಂದ ಪ್ರತಿಯೊಂದರಲ್ಲೂ ನಿಂತಿದ್ದಾನೆ. ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಕ್ಷಮಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮನುಷ್ಯ ಹಂಗೆ ಅಲ್ವಾ, ನಮ್ಮ ತಾಯಿ ಇಂಗ್ಲೀಷ್ ಬರಲ್ಲ ಹಂಗಂತ ಗ್ರೇಟ್ ಅಲ್ವಾ? ಆ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿನ ತುಳಿದ್ಬಿಟ್ರೆ, ಸಪ್ರೆಸ್ ಮಾಡ್ಬಿಟ್ರೆ ಎಂತ ಹೇಳಿದಂಗೆ ಜನ. ಹಂಗೆ ನಾನು ಅವನಲ್ಲಿ ಕಂಡಿದ್ದು ಅವತ್ತು ಅಯೋಗ್ಯ ಅಂತ ಸ್ಕ್ರಿಪ್ಟ್ ತಗೊಂಡ್ಬಂದಾಗ ಅವ್ನ ಸ್ಕ್ರಿಪ್ಟ್ ಕಾಣಿಸ್ತು, ಅವ್ನ ಕೆಲಸ ಕಾಣಿಸ್ತು ನನಗೆ, ಬಾ ಸಿನಿಮಾ ಮಾಡೋಣ ಅಂತಂದ್ರೆ ನಿಂತ್ಕೊಂಡೆ. ಸರಿ, ಎಷ್ಟು ಜನ ತುಂಬಾ ಓದ್ಕೊಂಡ್ರು, ಎಷ್ಟು ಫೇಲ್ಯೂರ್ಗಳನ್ನ ಕೊಟ್ಟಿರ್ಬೋದು ಸಿನಿಮಾ ಇಂಡಸ್ಟ್ರಿನಲ್ಲಿ. ಆಯ್ತು, ಅವ್ನ ಅವಿದ್ಯಾವಂತ ಕಲ್ಬಿಟ್ರು ಕನ್ಸಿಡರ್ ಮಾಡೋದಾದ್ರೆ ನೀವು, ನನ್ನ ಅವಿದ್ಯಾವಂತ ಕನ್ಸಿಡರ್ ಮಾಡೋದಾದ್ರೆ ಸರಿ, ನಾವು ಅಯೋಗ್ಯ ಅಂತ ಒಂದು ಸಿನಿಮಾ 100 ದಿವಸ ಕೊಟ್ಟವಲ್ಲ, ಆಯ್ತಲ್ವಾ? ನಮ್ಮ ಸಾಂಗ್ ಬರೋಕ್ಕಿಂತ ಮುಂಚೆನೆ ಇನ್ನು ನೋಡಿರೋದೇ ಇಲ್ಲ, ತೆಗೆದು ನೋಡಿ, ಇನ್ನು ಹಾಕಿರ್ತೀವಿ ಅಷ್ಟೇ. ಜಸ್ಟ್ ಯೂಟ್ಯೂಬಲ್ಲಿ ಓಪನ್ ಆಗಿ 5 ನಿಮಿಷ ಬೇಕಂತ ನೋಡಕ್ಕೆ ಅಷ್ಟರಲ್ಲಿ 10 ಕಮೆಂಟ್ ನೆಗೆಟಿವ್ ಬಂದಿರ್ತವೆ. ನೀವು ಹಂಗೆ ಮಾಡಿದಿರ, ಇನ್ನು ಆಯ್ತು, ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನೀವೇ ನಮ್ಮನ್ನು ಕಾಯ್ತಾ ಇರೋದು. ಇನ್ನು ಟ್ರಿಗರ್ ಮಾಡ್ತೀರಾ ನಮಗೆ, ಏಯ್ ಚೆನ್ನಾಗಿ ಕೆಲಸ ಮಾಡೋರಲ್ಲೋ ಅಂತ. ನಮ್ಮ ತಪ್ಪುಗಳನ್ನ ಜಾಸ್ತಿ ಹೇಳ್ತೀರಾ, ತಪ್ಪಿಲ್ಲಾದ್ರೂ ಹೇಳ್ತೀರಾ, ಪರವಾಗಿಲ್ಲ, ನಾನು ಅದನ್ನ ತಗೋತೀನಿ. ಅದಕ್ಕೆ ಇವತ್ತು ನೆಗೆಟಿವ್ ಕಾಮೆಂಟ್ಸ್ ಹಾಕೋರ್ಗೆ ಅವ್ರೆಲ್ಲೋ ಕೂತ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ, ಮಾಡ್ಲಿ. ಅವ್ರ ಮುಂದಿನ ದಿವಸಗಳಲ್ಲಿ ಬೇರೆ ರೀತಿ ಅವ್ರ ಮೇಲೆ ಏನ್ ಆಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ನಾವೇನು ಅಂತೇಳಿ ಗೊತ್ತಿದೆ ಆಲ್ರೆಡಿ. ನಾವ್ ಯಾವ ರೀತಿ ಅವ್ರಿಗೆ ಇದ್ರ ಕಲ್ಸ್ಬೇಕು, ಕಲ್ಸೋದಂತೂ ಕಲಿಸ್ತೀವಿ. ಇಲ್ಲ ಪರವಾಗಿಲ್ಲ ಬಿಡಿ ಸರ್, ಅದೆಲ್ಲ ನೆಗೆಟಿವ್ ಹಾಕೋರ್ಗೆ ಯಾರೇ ಸರ್, ಅವ್ರು ಇರೋದ್ರಿಂದನೇ ನಮಗೆ ಏನಂದ್ರೆ ಅದು ಪ್ರೋತ್ಸಾಹ, ನಾವು ಕಲಿತಾ ಹೋಗ್ತೀವಿ. ಆ ನೆಗೆಟಿವ್ ಕಮೆಂಟ್ಸ್ ಗಳು ಬರೋದ್ರಿಂದನೇ ನಾವು ಚಾರ್ಜ್ ಆಗೋದು, ಇನ್ನೂ ಬೆಟರ್ಮೆಂಟ್ ಮಾಡಕ್ಕಾಗೋದು, ಇನ್ನೂ ಚೆನ್ನಾಗಿ ಮಾಡಕ್ಕಾಗೋದು. ಹಾಗೇನಿಲ್ಲ. ಸತೀಶ್, ಸಾರಾಸಗಟಾಗಿ ಮಾಧ್ಯಮದವರು ಬಿಗಿನಿಂಗ್ ಡೇಸ್ ಇಂದನೂ ನಿಮ್ಗೆ ಅಷ್ಟೇ ಬೆಂಬಲ ಕೊಡ್ತಿದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ, ಆಯ್ತಾ? ಇತ್ತೀಚಿನ ಕೆಲವರು ಮಾಡ್ತಿರುವಂತ ಇದಕ್ಕೋಸ್ಕರ ಕೆಲವರು ಆ ಕೆಲಸ ಮಾಡ್ತಿದ್ದಾರೆ. ನಾವು ನಿಮ್ ಪರವಾಗಿ ಹೇಳ್ತೀವಿ, ಯಾಕಂದ್ರೆ ನೀವು ಹೇಳಿದ್ದು ಅರ್ಥ ಕರೆಕ್ಟ್. ಯಾಕಂದ್ರೆ ಇಂಡಸ್ಟ್ರಿ ಬರೋರು ಅದ್ರ ಸಿನಿಮಾ ಜ್ಞಾನ ಇರಬೇಕು ಅನ್ನೋದು ಸತ್ಯ, ಅದೇನಿಲ್ಲ ಅಂತಿರಲ್ಲ. ಬಟ್ ಆದ್ರೆ ನೀವು ಹೇಳೋ ವಿಚಾರ ಇದೆಯಲ್ಲ, ಈಗ ಏನಿಸ್ತದೆ ನೋಡೋರ್ಗೆಲ್ಲ ಮಾಧ್ಯಮದವ್ರು ಪೂರ್ತಿ ಇದೇ ಕೆಲಸ ಮಾಡ್ತಾರೇನೋ. ಅಯ್ಯೋ, ನಾನು ಹೇಳಿದ್ದು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋದ್ರ ಬಗ್ಗೆ ಹೇಳಿದ್ದು, ಮಾಧ್ಯಮದ ಬಗ್ಗೆ ಅಲ್ಲ. ಮಾಡ್ತಾರೆ ಮಹೇಶ್ ಅವರನ್ನ ಇಂಗ್ಲಿಷ್ ವಿಚಾರವಾಗಿ ಅಂತ. ಯಾವುದೇ ಮಾಧ್ಯಮದಲ್ಲೂ ಮಹೇಶ್ ಅವರನ್ನ ಇಂಗ್ಲಿಷ್ ವಿಚಾರವಾಗಿ ಟ್ರೋಲ್ ಮಾಡಿಲ್ಲ. ಅವ್ರು ಹೆಚ್ಚು ಇಷ್ಟಪಡೋ ಡಿಜಿಟಲ್ ಅವರೇ ತುಂಬಾ ಅವ್ರನ್ನ ಟ್ರೋಲ್ ಮಾಡಿರೋದು. ಟ್ರೋಲ್ ಪೇಜ್ಗಳೇ ಯೂಟ್ಯೂಬರ್ಸ್ ಡಿಜಿಟಲ್ ಅವರು ಟ್ರೋಲ್ ಪೇಜಸ್ ಗಳು ಅಂತ ಕಂಪ್ಲೀಟ್ಲಿ ಮೆನ್ಷನ್ ಮಾಡ್ಬಿಟ್ಟು ಹೇಳಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ಯಾರೇ ಆಯ್ತು, ನೀವಂತಾನೆ ಅಲ್ಲ ಸರ್, ಎಲ್ಲ ಸ್ಟಾರ್ ಗಳು ಮಾಧ್ಯಮ ಅಂತಾನೆ ಬೈದಿರ್ತಾರೆ. ಬೇರೆಯವ್ರು ಮಾಡೋ ಕೆಲ್ಸಕ್ಕೆ ನಾವ್ಯಾಕೆ ಬೈಸ್ಕೋಬೇಕು? ನಾವೆಲ್ಲ ಜರ್ನಲಿಸಂ ಮಾಡ್ಕೊಂಡು ಬಂದಿರೋದು, ಯಾವ್ದೋ ಬೇರೆ ಬೇರೆ ಕೆಲ್ಸಗಳು, ಜರ್ನಲಿಸಂ ಓದ್ದೆ ಬಂದಿಲ್ಲ. ನಾವ್ ಯಾವ್ದು ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಈವನ್ ಮಹೇಶ್ ಗೌಡ ಅವರು ಇಂಗ್ಲಿಷ್ ತಪ್ಪಾಗಿ ಮಾತಾಡಿರೋದು ನಮ್ ಸ್ಯಾಟಿಲೈಟ್ ಚಾನಲ್ಗೆನೆ, ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನ ಇಟ್ಕೊಂಡು ಟ್ರೋಲ್ ಮಾಡಿರೋದು ಟ್ರೋಲ್ ಪೇಜಸ್ ಗಳು, ನಾವಲ್ಲ. ಮಗಳ, ನೀವು ನಂಗೆ ಗೊತ್ತಿಲ್ಲಮ್ಮ ನಿಮ್ ಚಾನಲ್ ಮಾತಾಡಿರೋದು. ಅಲ್ಲ, ಒಂದ್ ನಿಮಿಷ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದನ್ನ ನಾವು ಈಸಿಯಾಗಿ ತಗೋಬೇಕು. ಏನ್ ಗೊತ್ತಾ, ನಾವೇ ತಮಾಷೆ ಮಾಡಿದೀವಿ, ನಮ್ಮನ್ನ ನಾವೇ. ಈಗ ಒಂದು ನಿಮ್ಗೆ ಹೇಳ್ತೀನಿ, ಫಾರ್ ಎಕ್ಸಾಂಪಲ್, ನಿನ್ನೆ ಒಂದು ವಿಡಿಯೋ ಮಾಡಿದ್ವಿ, ಬಿಡಕ್ಕಾಗಿಲ್ಲ ನಮ್ಗೆ, ಸುಮ್ಮನೆ ಒಂದು ಮಾತಾಡ್ತೀನಿ ತಗೊಳ್ಳಿ. ಅದನ್ನ ಹೇಳ್ಬಿಡ್ತೀನಿ ಇಲ್ಲಿ ನಿಮ್ ಎಕ್ಸಾಂಪಲ್ಗೆ. ನಮ್ಮನ್ನ ನಾವ್ ಹೆಂಗ್ ಹೇಳ್ಕೊತೀವಿ ಅಂತ. ನಾವು ಗ್ರೇಟ್ ಅಲ್ಲ, ಈ ಪ್ರಪಂಚದಲ್ಲಿ ಯಾರು ಗ್ರೇಟ್ ಅಂತ ನಂಬಲ್ಲ, ಎಲ್ಲರೂ ಸಾಮಾನ್ಯರೇ. ಕುವೆಂಪು ಒಂದು ಲೈನ್ ಹೇಳಿದ್ದಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಮುಖ್ಯರಲ್ಲ ಅಂತ. ನಾವ್ ಇಲ್ಲಿ ಕೂತಿದೀವಿ, ನಾನು ಹೀರೋ ಆಗಿ, ಅದು ಹೀರೋ ತೆರೆ ಮೇಲೆ ಅಷ್ಟೇ, ನಾಟ್ ಆಫ್ ಸ್ಕ್ರೀನ್. ನಾನು ಮನುಷ್ಯ, ಬೆಳಿಗ್ಗೆ ಬಂದ್ರೆ ನಮ್ಮ ಮನೆ ಹತ್ರ ಪಂಚೆ ಹಾಕೊಂಡು ಮುನ್ನೆ ಹಾಕೊಂಡು ನಿಂತಿರ್ತೀನಿ. ನಾನು ಯಾವ ತಲೆ ಮೇಲೂ ಕಿರೀಟ ಹಾಕೊಂಡು ನಿಂತ್ಕೊಳ್ಳಲ್ಲ. ನಾನು ಬೆಳಿಗ್ಗೆ ಬಂದು ನೋಡಿ, ನಾನು ಹೀರೋ ಅಲ್ಲ. ನಾನು ನಿಜವಾಗ್ಲೂ ನಿಮ್ ಜೊತೆ ನಾನು ಯಾವ ತರ ಹೀರೋ ತರ ಕಂಡಿದ್ದೀನಿ ನಾನು ನಿಮ್ಗೆ. ಇವಾಗ ನೀವು ನಾವು ಮಾಧ್ಯಮದವ್ರು ಏನಾದ್ರು ಮಾಡಿದ್ರೆ, ತಪ್ಪು ಮಾಡಿದ್ರೆ ನಮ್ಗೆ ಅನ್ನಿ, ನೋ ಪ್ರಾಬ್ಲಮ್. ನಾವು ಮಾಡದೇ ಇರೋ ತಪ್ಪು ಇಲ್ಲ ಮಂಗಳ, ನಾನು ಹೇಳಿದ್ದೇನು ಗೊತ್ತಾ, ನೀವು ಫಸ್ಟ್ ಆಫ್ ಆಲ್ ಇಡೀ ಕನ್ನಡ ಇಂಡಸ್ಟ್ರಿಗೆ ಹೇಳ್ತಾ ಇದೀನಿ ನಾನು. ನನಗೆ ಆಕ್ಚುಲಿ ನಾನು ಕ್ಲಾರಿಟಿ ಮಾಡ್ತೀನಿ ನೋಡಿ. ನನ್ನ ಪರ್ಸನಲ್ ಒಪಿನಿಯನ್, ನಾನು ಯಾವತ್ತು ಮಾಧ್ಯಮ ಜೊತೆಗೆ ಯಾವುದೇ ಕಾರಣಕ್ಕೂ ಮಾಧ್ಯಮ ಹೆಸರಿಗೆ ನಾನು ಯಾವತ್ತೂ ಮಾತಾಡಿಲ್ಲ.
ಆಮೇಲೆ ನೀವು ಯಾವುದೇ ಮಾಧ್ಯಮದ ನನ್ನ ಗೆಳೆಯರು ಸಿಂಗಲ್ ಕಾಲಲ್ಲಿ ನಾನು ರಿಸೀವ್ ಮಾಡ್ತೇನೆ, ನಿಮಗೂ ಗೊತ್ತಿದೆ. ಎಲ್ಲರ ಜೊತೆಗೂ ನನ್ನ ಪ್ರತಿಯೊಂದು ಯಾರೇ ನನಗೆ ಏನೇ ಕಳಿಸಿದ್ರು, ಏನೇ ಒಂದು ರಿಪೋರ್ಟ್ ಮಾಡಿದ್ರು, ಒಂದು ಥ್ಯಾಂಕ್ಸ್ ನನ್ನ ಕಡೆಯಿಂದ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಇವತ್ತಲ್ಲ, ನಾನಿದ್ನ ತುಂಬಾ ವರ್ಷಗಳಿಂದ ಫಾಲೋ ಮಾಡ್ಕೊಂಡಿದ್ದೀನಿ. ಯಾಕೆ ನಮಗೋಸ್ಕರ ಯಾರೋ ಬರೀತಾರೆ, ನಮಗೋಸ್ಕರ ಯಾರೋ ಒಂದು ಟ್ವೀಟ್ ಮಾಡ್ತಾರೆ. ನೆನ್ನೆ ಸೂರ್ಯ ಮಾಡೋದು ಕಳಿಸಿದ್ದೀನಿ, ದೀಪಿಕಾ ಮಾಡ್ತು ಕಳಿಸಿದ್ದೀನಿ, ಆಮೇಲೆ ಯಾರ್ಯಾರು ನನಗೆ ಏನೇನು ಕಳಿಸಿದ್ರೆ ಎಲ್ರಿಗೂ ಥ್ಯಾಂಕ್ಸ್ ಕಳಿಸಿದ್ದೀನಿ. ಎಲ್ರಿಗೂ ನಾನು ಥ್ಯಾಂಕ್ಸ್ ಕಳಿಸ್ತೀನಿ. ಬಿಕಾಸ್ ನನ್ನ ಕಲ್ಚರ್ ಅದು, ನನ್ನ ಹ್ಯುಮ್ಯಾನಿಟಿ ಅದು. ಯಾರೋ ನನಗೋಸ್ಕರ ಏನೋ ಒಂದು ಬರೀತಾರೆ ಅಂದ್ರೆ ವಾಪಸ್ ತಿರುಗಿಸಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ನನ್ನ ಜವಾಬ್ದಾರಿ. ನಾನು ಅದನ್ನು ಬೆಳೆಸ್ಕೊಂಡ್ಬಂದಿರೋದು. ನಾನು ಹೇಳಿದ್ದು ಯೂಟ್ಯೂಬ್ ಮತ್ತೆ ಟ್ವಿಟರ್ ಅಲ್ಲಿ ತುಂಬಾ ಜನ ಅವನ್ನ ಹಾಕೊಂಡು ಟ್ರೋಲ್ ಮಾಡಿದ್ರು. ನಾನು ಅದನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಅದನ್ನ ಹಾಕೊಂಡು ಟ್ರೋಲ್ ಮಾಡಿದ್ರು. ಅದೆಲ್ಲ ಒಂದ್ ಕಡೆ ನನಗೆ ಅನಿಸ್ತು, ಓಕೆ ಅವನೇನೋ ಇಂಗ್ಲಿಷ್ ಮಾತಾಡೋ ಬರದಲ್ಲಿ ಒಂದು ಪದ ಬಳಸಿದ್ದೇನೆ, ನೀವು ಅದು ಹೇಳಿದಿರ, ಓಕೆ ಅದು ತಪ್ಪಲ್ಲ. ನಾನು ಮಾಡಿಲ್ವಾ? ಈಗ ನಮ್ದೇ ತೆಗೆದು ನೋಡಿ, ನಮ್ದು 1000 ಇರ್ತವೆ. ಮಹೇಶ್ ಬಗ್ಗೆ ಮಾತಾಡ್ತಿಲ್ಲ ನಾನು. ಇಲ್ಲ 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 ಮಗಳ, ಅದನ್ನ ಇಲ್ಲ, ಒಳ್ಳೆ ಪ್ರಶ್ನೆ ನಾನು ಕೇಳಿದ್ದು. ನಾನು ಹೇಳ್ತೀನಿ, ನನ್ನೇ ತುಂಬಾ ಜನ ಟ್ರೋಲ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡಿದ್ದಾರೆ. ನಾನು ನನ್ನ ಕಮೆಂಟ್ಗಳೇ ತೆಗೆದು ನೋಡಿ ನೀವು ಯೂಟ್ಯೂಬ್ ಅಲ್ಲಿ. ಕಮೆಂಟ್ಗೂ ಆ ಹಾಡ್ಗೂ ನನಗೂ ಸಂಬಂಧನೇ ಇರಲ್ಲ, ಹಂಗಾಕಿರ್ತಾರೆ. ಅವರ ನೀವು ತೆಗೆದು ನೋಡಿದ್ರಲ್ಲಿ ಇನ್ನು ಹಾಡು ಬಿಡುಗಡೆ ಆಗಿ 2 ನಿಮಿಷ ಆಗಿರುತ್ತೆ, ಹಾಡಿರೋದು 5 ನಿಮಿಷ, ಅಷ್ಟು ಬೇಗ ಕಮೆಂಟ್ಗಳು ಹಾಕಿರ್ತಾರೆ. ನೀನ್ ಹಂಗಿದೆಯಾ ನೋಡಕ್ಕೆ, ನೀನ್ ಹಿಂಗಿದೆಯಾ, ನೀ ಹೀರೋನೇ ಇಲ್ಲ. ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀ ಹೀರೋನೇ ಇಲ್ಲ, ನೀನ್ ನೋಡಕ್ ಚೆನ್ನಾಗೇ ಇಲ್ಲ, ನೀನ್ ಹಂಗೆ ಹಿಂಗೆ 1000 ಕಮೆಂಟ್ಗಳು ಹಾಕಿದ್ದಾರೆ ನಿಮಗೆ. ಐ ಡೋಂಟ್ ಕೇರ್, ಐ ಡೋಂಟ್ ಮೈಂಡ್. ಜನ ಇಷ್ಟಪಟ್ಟಿರೋರು ನಮ್ಮನಿದ್ದಾರೆ, ಅದು ಪಾಸಿಟಿವ್ ಆಗಿರುತ್ತೆ. ಅವ್ರು ನೋಡ್ಬೇಕು ಸಿನಿಮಾನ. ಇರೋ 1 ನಿಮಿಷ ಇರೋ ಬಡಕಂಡ, ಏನೋ ಬಹಳ ಸೆನ್ಸಿಬಲ್, 1 ನಿಮಿಷ ಸೆನ್ಸಿಬಲ್ ಆಗಿರೋ ಮಾತಾಡ್ತೀವಿ ಈ ವಿಚಾರದಲ್ಲಿ. ಇಲ್ಲ ಇಲ್ಲ ಇರಿ, ಇಲ್ಲ 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 ಏನಿಲ್ಲ, ವೆರಿ ಪಾಸಿಟಿವ್ ಆಗಿ ನಾವು ಹೋಗೋಣ ಅನ್ನೋ ವಿಚಾರ ಅಷ್ಟೇ. ಅಂದ್ರೆ ನಮ್ಮ ಮಧ್ಯೆನೆ ನಾವು ಈಗ ಚೇತು ಹೇಳಿದಂಗೆ ಯಾವುದೋ ವಿಚಾರಗಳಲ್ಲಿ ಸಾಂಗ್ ಬರೋಕ್ಕಿಂತ ಮುಂಚೆನೆ ನಾವು ಡಿಸೈಡ್ ಮಾಡೋದು ಬೇಡ ಅನ್ನೋ ವಿಚಾರದಲ್ಲಿ ನಾವು ಹೇಳಿದ್ದಷ್ಟೇ. ಅಂಡ್ ಇವತ್ತವರೆಗೂ ನಾನು ಹೇಳ್ತೀನಲ್ಲ, ನನಗೆ ನೆಗೆಟಿವ್ ಕಾಮೆಂಟ್ ಹಾಕಿ ನನ್ನನ್ನು ಬೆಳೆಸಿದವ್ರು ಅವರೇ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನನ್ಗೇನೋ ಒಂದು ಕೊರತೆ ಇದ್ದಾಗ ಅವ್ರು ಹೇಳ್ತಾರೆ ಹಿಂಗಿದ್ಯಾ ಹಂಗಿದ್ಯಾ ಅಂತ. ಹೌದಾ, ಹಂಗಿದಿನ ಇರುವಂಗ್ರೆ ಒಂದು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡ್ತೀನಿ ನಾನು. ಚೆನ್ನಾಗಿರುವ ಡ್ಯಾನ್ಸ್ ಚೆನ್ನಾಗಿ ಮಾಡಿಲ್ವಾ, ಇರುವಾಗ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡೋಣ ಅನ್ನೋದನ್ನ ಚಾಲೆಂಜಿಂಗ್ ತಗೋತೀನಿ ನಾನು. ಇವನ್ ಸಂತು ಮಾಸ್ಟರ್ ನನಗೆ 15 ದಿವಸ ಹಾಕೊಂಡು ಹೋಗ್ಬೋದ್ರು. ನಿಮ್ಗೆ ಗೊತ್ತು, ನಾನು ಬರ್ತಾ ಇದ್ದೀನಿ ಡ್ಯಾನ್ಸರ್ ಅಲ್ಲ, ಡ್ಯಾನ್ಸ್ ಕಲ್ತವನಲ್ಲ. ಅವ್ರೇನೋ ಬರೆಯೋದ್ರಿಂದ, ಚೇತು ಏನೋ ಬಿಲ್ಡಪ್ ಕೊಟ್ಟು 4 ಲೈನ್ ಬರೆಯೋದ್ರಿಂದ, ಮಹೇಶ ಏನೋ ನನಗೊಂದು ಶಾರ್ಟ್ ಹೇಳ್ತಿದ್ದ, ಸರ್ ಎದೆ ಸೀಳ್ಬೇಕು ಸರ್, ಹಿಂಗ್ ತೆಗೀರಿ ಸರ್ ಶರ್ಟು, ಅಲ್ಲಿ ಕಾಣಿಸ್ಬೇಕು ಸರ್ ಲೈನ್ ಅನ್ನೋನು. ಪ್ರತಿ ಶಾರ್ಟ್ಗೂ ಹೇಳೋದು ಬಂದ್ ನನ್ಗೆ, ಹಿಂಗ್ ಬರ್ಲೇಬೇಕು ಸರ್, ಹಿಂಗ್ ಬನ್ನಿ ಸರ್ ಅಂತ. ಅದು ಅವ್ರ ಪ್ರೀತಿ. ನಾನು ಯಾವಾಗ್ಲೂ ಹಂಗಿದ್ದವನಲ್ಲ ಬದುಕಲ್ಲಿ, ಅದಷ್ಟೇ. ಇಲ್ಲಿ ನಿಮ್ ಬಗ್ಗೆ ಅವ್ರ ಬಗ್ಗೆ ನೋ ಯಾಕೆ ದ್ವೇಷ? ನಾವು ಹೇಳೋದು ಒಂದೇನೆ, ಎಲ್ಲರಲ್ಲೂ ಪ್ರೀತಿ ಕಾಣ್ಬೇಕು, ನಾವು ಪ್ರತಿಯೊಬ್ಬರಲ್ಲೂ ಪ್ರೀತಿ ಕಾಣ್ಬೇಕು ಅನ್ನೋದು ನಂದಷ್ಟೇ. ಬಿಟ್ರೆ ನಾಟ್ ಟಾರ್ಗೆಟ್ ಹಂಗ ಅನ್ಕೋಬಿಡಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಸೈಡ್ ಕರೆದು ಅವ್ರ ಬುದ್ಧಿ ಖಂಡಿತವಾಗ್ಲೂ ಅಂತ, ನಾವು ಏನಾದ್ರು ತಪ್ಪು ಮಾಡಿದ್ರೆ ನೀವು ನಮ್ಮನ್ನ ಸೈಡ್ ಕರೆದು ಬುದ್ಧಿ ಹೇಳಿ ಹಂಗಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ನಮ್ಗೆ ಆಗೋ ಇದು ಮಾಡಬೇಡಿ ಅಷ್ಟೇ. ಯಾಕಂದ್ರೆ ನಮ್ಗೆ ಮಾಧ್ಯಮನೇ ನಮ್ಗೆ ಅನ್ನ ಕೊಡೋದು ದೇವ್ರು ಅಷ್ಟೇ ಅಂತ. 100% ರೈಟ್, ನೀವ್ ಹೇಳಿದ್ದನ್ನ ನಾನು ಅಕ್ಸೆಪ್ಟ್ ಮಾಡಿದೆ. ಅದ್ರಲ್ಲಿ ಮಂಗಳಮ್ಮ ಹೆಂಗಾಯ್ತವೆ ಅಂದ್ರೆ, ಕೆಲವೊಬ್ರು ಕಮೆಂಟ್ ಹಾಕ್ಬಿಟ್ಟಿರ್ತಾರೆ, ಅವ್ರು ತುಂಬಾ ಓದ್ಕೊಂಡಿರೋರೇ ಇರ್ತಾರೆ. ಈಗ ಲಾಸ್ಟ್ ಆಗಿ ಬಿಡುಗಡೆ ಆಯ್ತಲ್ಲ, ಭಾರಿ ವೈನಾಗವಳೆ ಅಲ್ಲಿ ಪಟ್ಟದ ಕೆಳಗಡೆ ಕಮೆಂಟ್ ಆಗ್ತಾನೆ, ಎಲ್ಲಿಗೆ ಬಂದು ಕನ್ನಡ ಸಾಹಿತ್ಯ? ಹೆಣ್ಮಕ್ಳನ್ನ ವೈನಾಗವಳೆ, ವೈನು ಅಂದ್ರೆ ಎಣ್ಣೆ ಅಲ್ಲ ಕಣೋ, ವೈನಾಗವಳೆ. ನಮ್ಮ ಮಂಡ್ಯ ಲ್ಯಾಂಗ್ವೇಜ್ ಅಲ್ಲಿ ವೈನಾಗವಳೆ, ತುಂಬಾ ಚೆನ್ನಾಗವಳೆ, ಮುದ್ದಾಗವಳೆ ಹಂಗ ಗೊತ್ತಿರ್ದಾರ ಕಮೆಂಟ್ ಹಾಕಿದ್ರೆ ಏನ್ ಮಾಡೋಣ? ಅಲ್ಲಿ ಕನ್ನಡ ಸಾಹಿತ್ಯಕ್ಕೂ ವೈನಾಗವಳೆ ಅನ್ನೋದಕ್ಕೂ ಎಲ್ಲಿಗೆ ಸಂಬಂಧ? ಸೊ ಈ ತರದರೆಲ್ಲ ಶುರುವಾಗ್ಬಿಟ್ಟು ಮತ್ತೆ ಏನು ನಾವ್ ಹೇಳಿದ್ದು ಆ ತರದಷ್ಟೇ ಹೇಳಿದ್ದು, ಇನ್ನೇನಲ್ಲ. ನೀವೇ ಅದು ಯಾರಿಗೂ ಇಲ್ಲಿ ಪರ್ಸನಲ್ ಅಲ್ಲ. ಇಲ್ಲ, ಅದು ಉಡುಪಿ ಹುಡುಗ ಅದು ಕಮೆಂಟ್ ಹಾಕಿದ್ದು, ನಾನು ಟ್ರೇಸ್ ಮಾಡಿ ಪ್ರೆಸ್ ಮೀಟ್ ಬಂದ್ರೆ ಮಾತಾಡಲ್ಲ. ಯಾಕೆಂದ್ರೆ ನಾನು ಏನ್ ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಇನ್ನು ಮುಂದೆ ನಾನು ಮಾತಾಡಲ್ಲ. ನನಗೆ ಮನೇಲಿ ಹೇಳಿ ಕಳ್ಸಿದ್ರು, ನೀವು ಮಾತಾಡ್ಬಿಡಿ ಜಾಸ್ತಿ ನಗ್ನಾಗ್ತಾ ಇದೆ ಅಂತ. ಆದ್ರೂ ನಾನು ಏನೋ ಮಾತಾಡೋದು ಹೋಗಿ ಇನ್ನೇನೋ ಆಯ್ತು. ಇಲ್ಲ, ಹುಡುಗ ಕಾಲ್ ಮಾಡಿ ನಾನು ಕೇಳಿದೆ, ಯಾಕಪ್ಪ ನಿನಗೆ ಕೆಟ್ಟ ಸಾಹಿತ್ಯ ಅಂತ ಹಾಕಿದ್ಯಾ ಅಂತ ಕೇಳಿದೆ. ಅವ್ನು ಹೇಳಿದಿಲ್ಲ, ಅಣ್ಣ ವೈನ್ ಅಂತೆಲ್ಲ ಬರೆದ್ಬಿಟ್ಟಿದ್ದೀರ ನೀವು ಹೆಣ್ಮಕ್ಳಿಗೆ ಅಂದ್ರೆ. ಅಲ್ಲಪ್ಪ, ವೈನಾಗವಳೆ ಅಂದ್ರೆ ಸುಂದರವಾಗಿದ್ದಾಳೆ ಅಂತ ಗೆಳೆಯಂಗೆ ಹೇಳಿದೆ. ಡಿಸ್ಟರಿ ಎಲ್ಲಾ ಪದಗಳು ಗೆಳೆಯ ಕಳಿಸ್ಕೊಟ್ಟ, ನಾನು ಅವನು ಸ್ಕ್ರೀನ್ ಶಾಟ್ ಕಳಿಸ್ದೆ. ಅಣ್ಣ ಸಾರಿ ಅಣ್ಣ, ಅದು ನಾನು ತಪ್ಪು ತಿಳ್ಕೊಂಡೆ ಅಂತ ಹೇಳಿದೆ. ಈ ತರ ಗೊತ್ತಿಲ್ಲದೆ ಕಾಮೆಂಟ್ ಹಾಕಿರ್ತಾರೆ. ನಾವು ಸಾಂಗ್ ಬಗ್ಗೆ ಹೋಗೋಣ ಸಾಕು ಇನ್ಮೇಲೆ, ದಯವಿಟ್ಟು. ಫಸ್ಟ್ ಪ್ಲೇಸ್ ಚೇತನ್ ಅವ್ರಿಗೆ ಹ್ಯಾಟ್ಸ್ ಆಫ್. ಇನ್ನ ಒಳಗಡೆ ಅದು ಎಷ್ಟು ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅನ್ಬಿಲೀವಬಲ್. ಆ ಪರ್ಸನಾಲಿಟಿಯಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂದ್ರೆ ನಂಬಕ್ಕಾಗಲ್ಲ.
ಹ್ಯಾಂಡ್ಸ್ ಆಫ್ ಟು ಚೇತನ್. ಸತೀಶ್ ಅವ್ರ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಇದೆ. ಸೊ ಅಯೋಗ್ಯ ಅಲ್ಲಿ ಇಷ್ಟು ಇರಲಿಲ್ಲ, ನೆಕ್ಸ್ಟ್ ಎನರ್ಜಿ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ ಸರ್. ಅಷ್ಟೇ. ಇಡೀ ತಂಡದ ಬಗ್ಗೆ, ನಮ್ಮ ನಿರ್ದೇಶಕರ ಬಗ್ಗೆ, ಇಡೀ ತಂಡಕ್ಕೊಂದು ವಿಶ್ ಮಾಡಿ. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಮೂರ್ತಿ ಚಿಕ್ಕದಾದ್ರು ಕೆಲಸ ಮಾತ್ರ ತುಂಬಾ ದೊಡ್ಡ ಮಟ್ಟಿಗೆ ಮಾಡೋದು. ಮೂರ್ತಿ ಚಿಕ್ಕದ ಸರ್? ಇಲ್ಲ, ಮಹೇಶ್ ಫಿಲಂ ಅಂದ್ರೆ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರ್ತದೆ. ಪಕ್ಕಾ ಪೈಸಾ ವಸೂಲ್. ಸೊ ಯಾರಿಗೂ ಬೇಜಾರಾಗಲ್ಲ. ಆಲ್ರೆಡಿ 2 ಸಾಂಗ್ ಒಳ್ಳೆ ಹಿಟ್ ಆಗಿದೆ. ನಮ್ಮ ನಿರ್ಮಾಪಕರು ಮನೆಗೌಡರ ಸರ್ಗೆ ಒಳ್ಳೆ ಕಲೆಕ್ಷನ್ ಆಗಲಿ. ಅವ್ರ ಕಲೆಕ್ಷನ್ ಆಯ್ತು ಅಂದ್ರೆ ಇನ್ನ ಹೆಚ್ಚು ಕನ್ನಡ ಫಿಲಂಗಳು ಸೆಟ್ ಇರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ನೀವ್ ಹೇಳ್ದಂಗೆ ಸತೀಶ್ ಅವ್ರಿಗೆ ಒಳ್ಳೆ ಯೋಗ್ಯತೆ ಎರಡೂ ಇದೆ. ಇವಾಗ ಬಾಗಿಲು ಓಪನ್ ಆಗಿ ಅವ್ರ ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಸೂಪರ್ ಸೂಪರ್, ಧನ್ಯವಾದಗಳು ಸರ್. ಸರ್, ಓಟು ನಿಮ್ಗೆ ಹೆಂಗ ಅನಿಸ್ತು ಹಾಡು? ನನಗೆ ಪರ್ಸನಲ್ ಆಗಿ ಯಾವ್ದಾದ್ರು ಒಂದು ಸಾಂಗ್ ಕೇಳಿದ್ರೆ ಪದೇ ಪದೇ ಕೇಳಬೇಕು ಅನ್ಸುತ್ತೆ. ಆದ್ರೆ ಈ ಸಾಂಗ್ ಕೇಳಿದ್ರೆ ಪದೇ 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 ಕೇಳಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಆ ಲಿರಿಕ್ಸ್ ನೋಡ್ತಾ ಇದ್ರೆ ಒಂದು ಜೀವನದಲ್ಲಿ ಏನೇನು ನಾವು ಪಾಠ ಕಲಿಬೇಕು, ಏಳು ಬೀಳು ಎಲ್ಲ ಅದರಲ್ಲಿದೆ ಅಲ್ವಾ? ಎಲ್ಲ ಇದೆ ಸರ್. ತಮ್ಮ ಎನರ್ಜಿ ಭಾಳ ಚೆನ್ನಾಗಿದೆ ಸತೀಶ್ ಸರ್. ಏನು ಡ್ಯಾನ್ಸು ಸರ್, ವಂಡರ್ಫುಲ್. ಏನು ಲಿರಿಕ್ಸು ಸರ್, ಬ್ಯೂಟಿಫುಲ್. ಆಮೇಲೆ ನನಗೆ ಈ ಸಾಂಗ್ ನೋಡ್ತಾ ಇದ್ರೆ ಮತ್ತೆ ನೀವೆಲ್ಲ ಒನ್ಸ್ ಮೋರ್ ಅಂತ ಕರೆಯೋದು ನೋಡ್ತಾ ಇದ್ರೆ ನನಗೆಲ್ಲೋ ಒಂದ್ ಕಡೆ ರತನ್ ಟಾಟಾ ಅವ್ರು ಹೇಳಿರೋ ಒಂದು ಮಾತು ನೆನ್ಪು ಬಂತು. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ವಾಕ್ ಅಲೋನ್, ಬಟ್ ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂತ. ಹಾಗೆ ನೋಡಿ ಅಲ್ಲಿ ನಿಂತಿರ್ತಾರಲ್ಲ, ಇಲ್ಲೆಲ್ಲ ಕೂತಿದ್ದಾರೆ, ಆದ್ರೆ ಅಲ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ನೀವೇನ್ ಕರೆದ್ರಿ, ಅಲ್ಲೇ ನಿಂತ್ಕೊಂಡು ಅವ್ರ ಮಧ್ಯೆ ನಿಂತ್ಕೊಂಡು ಇದನ್ನೆಲ್ಲ ಇಷ್ಟು ಮಟ್ಟಕ್ಕೆ ತಗೊಂಡಿರೋದಕ್ಕೆ ನಿಮ್ಗೆ ಹೆಡ್ಸ್ ಆಫ್ ಸರ್. ಹಾಗೆ ತುಂಬಾ ದೂರ ಈ ಸಿನಿಮಾ ಸಾಗುತ್ತೆ. ನಿಮ್ಮ ಜೀವನ, ನಿಮ್ಮ ಉದ್ಯೋಗಗಳು ಮತ್ತೆ ನಿಮ್ಮ ಕೆರಿಯರ್ ಸಾಗ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಪ್ರೊಡ್ಯೂಸರ್ ಸಾಹೇಬ್ರು ತಮಗೂ ಕೂಡ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ. ಎಲ್ಲ ಇಡೀ ತಂಡಕ್ಕೆ ಒಳ್ಳೇದಾಗಬೇಕು ಅಂತ ನಾನು ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಇಲ್ಲೇ ಇರ್ಬೇಕು. ನೆಕ್ಸ್ಟ್ ಪ್ರೊಡಕ್ಷನ್ ಬರ್ಲಿ ಒಂದು ನಿಮ್ ಕಡೆಯಿಂದ. ಕೇಳಿಸ್ಲಿಲ್ಲ ಅನ್ಸುತ್ತೆ ದೀಪಕ್ ಸರ್ಗೆ. ಕಲೆಕ್ಷನ್ ಜಾಸ್ತಿ ಆದ್ರೆ ಅವರೇ ಬಿಡಲ್ಲ. ಗ್ರೂಪ್ ಫೋಟೋ. ಇಲ್ಲ ಮೇಡಮ್, ನನ್ನ ಕಣ್ಣಲ್ಲಿ ಸಿನಿಮಾ ತೆಗ್ದಿದ್ದೀನಿ, ತೋರಿಸಿದ್ದೀನಿ ಅಂತ. ಓಕೆ, ಮೈಕ್. ರಾಜೇಶ್ವರಿ ಅವ್ರ ವೇದಿಕೆ ಮೇಲೆ ಬರಬೇಕು. ದೀಪು ಅವ್ರ ವೇದಿಕೆ ಮೇಲೆ ಈ ತರದ ಒಂದು ಮಾಸ್ ಹಾಡಿದೆಯಲ್ಲ, ಅವರ ಕರಿಯರ್ ಅಲ್ಲೇ ತುಂಬಾ ಒಂದು ಇಂಪ್ಯಾಕ್ಟ್ ಆಗತ್ತೆ. ಸೊ ಆ ಹಾಡು ನಿಮ್ಮ ಕೈಗೆ ಬಂದಾಗ ಏನ್ ವಿಷನ್ ಇಟ್ಕೊಂಡಿದ್ರಿ? ನಿಮಗೀಗ ಸ್ಕ್ರೀನ್ ಮೇಲೆ ನೋಡಿದಾಗ, ಇವರೆಲ್ಲ ಎಂಜಾಯ್ ಮಾಡ್ತಿರೋದು ನೋಡಿದಾಗ ಏನ್ ಅನ್ಸ್ತಾ ಇದೆ ಸರ್? ಎಲ್ರಿಗೂ ನಮಸ್ಕಾರ. ಸಾಂಗ್ ಸತೀಶ್ ಸರ್ಗೆ ಫುಲ್ ಟಾರ್ಚರ್ ಕೊಟ್ಟಿದ್ದೀನಿ ಒಟ್ಟಾಗಿ ಒಂದು 15 ದಿವಸ. ಯಾಕಂದರೆ ತುಂಬ ಗ್ಯಾಪ್ ಆಗಿತ್ತು ಈ ಥರ ಒಂದು ಸಾಂಗ್ ಬಂದಿದ್ದು. ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲೇ ಈ ಥರ ಒಂದು ಸಾಂಗ್ ಮಾಡೋದು ತುಂಬ ಗ್ಯಾಪ್ ಆಗಿದೆ. ಈ ಪ್ಯಾಟ್ರನ್ನೇ ಬರ್ತಿಲ್ಲ ಈಗ. ಸೊ ಬೇರೆ ಬಿಲ್ಡಪ್ ಆ ಥರದ್ದೇ ಇತ್ತು. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಸತೀಶ್ ಸರ್ ಹತ್ರ ಈ ಸಾಂಗಿಗೆ ಡ್ಯಾನ್ಸ್ ಮಾಡಲೇಬೇಕು, ಏನೇ ಬಿಲ್ಡಪ್ ಇದ್ದರೂ ಒಂದ್ಸಲ ಸ್ಟಾರ್ಟ್ ಆಯ್ತು ಅಂದರೆ ಸಾಂಗು ಎಂಡ್ವರೆಗೂ ಡ್ಯಾನ್ಸ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡಿ ಒಂದು 15 ದಿವಸ ರಿಹರ್ಸಲ್ ಕೊಟ್ಟು ಮಹೇಶ್ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಮತ್ತೆ ನೀವು ಏನು ಬೇಕೋ ಮಾಡಿಸಿ, ಅವ್ರ ಕೈಯಲ್ಲಿ ಏನು ಬೇಕೋ ತೆಗೆಸಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಸರ್. ಅವತ್ತು ನಾವು ರಿಹರ್ಸಲ್ ಮಾಡಿದ್ದು, ಇವತ್ತು ರಿಸಲ್ಟ್ ಇಲ್ಲಿ ಗೊತ್ತಾಗ್ತಿದೆ. ನಾನು ಅನ್ಕೊಂಡಿದ್ದೆ ಓಕೆ ಬಿಲ್ಡಪ್ ಇರುತ್ತೇನೋ ಅಂತ, ಬಟ್ ನನಗೆ ಇವಾಗ ಆಶ್ಚರ್ಯ ಆಗ್ತಿದೆ ಇಷ್ಟು ಕೆಲಸ ತೆಗೆಸಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ, ಪಾಪ ಏನು ಒಂದೂ ಮಾತಾಡಿಲ್ಲ. ಅವ್ನಿಗೆ ಏನು ಬೇಕೋ, ಅವ್ನು ಏನು ಮಾಡ್ತಾನೋ ಇವತ್ತವರೆಗೂ ನನ್ನ ಹತ್ರ ಬಂದು ಏನೂ ಕೇಳೂ ಇಲ್ಲ. ಎಷ್ಟು ಜನ ಡ್ಯಾನ್ಸರ್ಸ್ ಬೇಕು, ಮಕ್ಕಳು, ಪ್ರಾಪರ್ಟಿ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇಡೀ ತಂಡಕ್ಕೆ ವೆರಿ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಇಷ್ಟು ರಿಚ್ ಆಗಿ ಕಾಣ್ತಾ ಇದೆ ಅಂತಂದರೆ ಮೇಜರ್ ಇದ್ರದ್ದು ಪ್ರೊಡಕ್ಷನ್ ವ್ಯಾಲ್ಯೂಸು.
ಸೊ ಮುನೇಗೌಡ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೋಹನ್ ಬೇಕೆರೆ ಸರ್ ಅವರ ಆರ್ಟ್ ವರ್ಕ್, ಸೆಟ್ ಡಿಸೈನ್ ಆಗಿರ್ಬೋದು, ಆ್ಯಂಡ್ ಸತೀಶ್ ಸರ್ ಅನ್ಮ್ಯಾಚಬಲ್ ಎನರ್ಜಿ. ಈ ಇದರಲ್ಲಿ ಎಷ್ಟು ಜೋಶ್ ಇದೆಯೋ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಮಜಾ ಇದೆ. August 7th ರಿಲೀಸ್ ಆಗ್ತಾ ಇದೆ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಹೇಶು ನಮ್ಮ ಅಕ್ಕನ ಮಗನೇ. ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮದೊಂದು ಇದರಲ್ಲಿ ಸ್ವಾರ್ಥ ಐತೆ. ನಮ್ಮ ಸತೀಶ್ ಅವರ ಸಿನಿಮಾಗಳಲ್ಲಿ ಯಾವಾಗಲೂ ನಮ್ಮ ಮಂಡ್ಯ ನೇಮ್ ಅಂತೂ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ನಮ್ಮ ಮಂಡ್ಯದಲ್ಲಿ ಸಿನಿಮಾ ಗೆದ್ದರೆ ಇಡೀ ಇಂಡಿಯಾದಾಗ ಗೆಲ್ತದೆ ಅನ್ನೋದು ಒಂದು ವಾಡಿಕೆ. ಅದರಲ್ಲೂ ನಮ್ಮ ಸತೀಶ್ ಅವ್ರ ಸಿನಿಮಾದಲ್ಲಿ ಎಲ್ಲ ಸಿನಿಮಾಗಳಲ್ಲೂ ನಮ್ಮ ಮಂಡ್ಯದೊಂದು ನೆನಪಿರ್ತದೆ. ಯಾಕೆಂದ್ರೆ ನಾವು ಮಂಡ್ಯದವರೇ ಆಗಲಾಗಿ ನಮಗೆ ತುಂಬಾ ಖುಷಿ. ಆಮೇಲೆ ನಮ್ಮ ಮಂಡ್ಯ ಸೊಗಡು ಇವರ ಸಿನಿಮಾದಲ್ಲಿ ಇರ್ತದೆ. ಅದರಿಂದ ಮೊದಲೇ ಅಯೋಗ್ಯ ಸಿನಿಮಾ ನಾನು ಮೊನ್ನೆ ಸತೀಶ್ ಅವ್ರಿಗೆ ಹೇಳಿದೆ, ನಾವೊಂದು ಸಿನಿಮಾ ಮಾಡಬೇಕು, ಏನಾದರೂ ಒಂದು ಟೈಮ್ ಕೇಳ್ತಾ ಇದ್ದೆ. ಈ ಸಾಂಗ್ ಎಲ್ಲ ನೋಡಿದ್ಮೇಲೆ ಇನ್ನೇನು ನನಗೆ ಟೈಮೇ ಸಿಗೋದಿಲ್ಲ ಅಂತ ಕಾಣಿಸ್ತದೆ. ಏಕೆಂದರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ತುಂಬ ಮೊದಲು ಸಿನಿಮಾಗಿಂತ ಈ ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಬೇರೆ ತುಂಬ ಚೆನ್ನಾಗಿ ಡ್ಯಾನ್ಸು ಮಾಡಿರೋದ್ರಿಂದ ಈ ಸಿನಿಮಾ August 7ನೇ ತಾರೀಕು ಎಲ್ಲ ಕಡೆ ತುಂಬ ಯಶಸ್ಸು ಕಾಣಲಿ ಅಂತ ನಾನು ಹಾರೈಸ್ತೀನಿ. ಎಲ್ರಿಗೂ ನಮಸ್ತೆ. ಇದರಲ್ಲಿ ನಾನೊಂದು ಬಚ್ಚೇಗೌಡನ ಮಗನ ಪಾತ್ರ ಪ್ಲೇ ಮಾಡಿದ್ದೀನಿ, ರುದ್ರೇಗೌಡ ಅಂತ ಅಂದ್ಬಿಟ್ಟು. ಅವಕಾಶ ಕೊಟ್ಟಂಥ ಮಹೇಶ್ ಅಣ್ಣಗೆ ಮತ್ತು ಸತೀಶ್ ಅಣ್ಣಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಮುನೇಗೌಡರು ಸರ್ ತುಂಬ ಥ್ಯಾಂಕ್ಸ್ ಸರ್. ಇದರಲ್ಲಿ ಬೆಣ್ಣೆ, ಮಟನ್ನು ಮತ್ತು ಮಹೇಶ್ ಸರ್ ತುಂಬ ಒಳ್ಳೆ ಕ್ವಾಟ್ಲೆ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಸಾಂಗ್ ನೋಡಿದ್ವಿ, ಅತ್ಯುತ್ತಮವಾಗಿದೆ. ಆ್ಯಂಡ್ ಮಹೇಶ್ ಅಣ್ಣ, ನಿಮ್ಮ ಅಯೋಗ್ಯ 1 ಯಾವ ರೀತಿ ಹಿಟ್ಟಾಯಿತೋ ಅದಕ್ಕಿಂತ 100 ಪಟ್ಟು ಅಯೋಗ್ಯ 2 ಹಿಟ್ಟಾಗಲಿ ಅಂತ ನಮ್ಮ ಸಿನಿಮಾಗೆ ಜನ ಆಶೀರ್ವಾದ ಮಾಡಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸರ್. ಮೈಕ್ ಸ್ವಲ್ಪ ಆಯ್ತು ಸರ್. ನಿಮ್ ಕೆಲಸ ಎಷ್ಟು ಸೂಪರ್ ಡೂಪರ್ ಆಗಿ ಮಾತಾಡಿದೆ, ನೀವು ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ? ಆಕ್ಚುಲಿ ಕೆಲಸ ಮಾಡೋ ಟೈಮಲ್ಲಿ ಲೆಂತ್ ಟ್ರಿಮ್ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ. ಏನೋ ಅಷ್ಟು ಕಾಮಿಡಿ ಇತ್ತು. ಕಾಮಿಡಿ ಯಾವ್ದು ಟ್ರಿಮ್ ಮಾಡೋದು, ಸೀಕ್ವೆನ್ಸ್ ಏನ್ ಮಾಡೋದು ಅಂತ ತುಂಬಾ ಹೆವಿ ಡಿಸ್ಕಷನ್ ಮಾಡಿ ಎಲ್ಲ ಎಡಿಟ್ ಮಾಡಿದ್ವಿ. ಥ್ಯಾಂಕ್ ಯು. ಅದು ಹೋಗ್ಲಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಜೇಶ್ವರಿ. ನಾನು ಗ್ರಾಮ ಪಂಚಾಯಿತಿಯ ಸದಸ್ಯ ಪಾತ್ರವನ್ನು ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಮಹೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಬಿಕಾಸ್ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ. ಜೊತೆಗೆ ಸತೀಶ್ ಅವರು, ರವಿ, KR ಸರ್, ಗಿರಿ ಸರ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಅಂದರೆ ಒತ್ತಾಗಿ ನಾವು ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಟೀಮ್ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲೇ ಕೊಟ್ಟಿಲ್ಲ. ಅಂದರೆ ಲೈಕ್ ಒಂದು ಸ್ವಲ್ಪ ಭಯ ಅನಿಸುತ್ತೆ, ಆ ಥರ ಟೆನ್ಷನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಟೆನ್ಷನ್, ನರ್ವಸ್ನೆಸ್ ಯೂಶ್ವಲಿ ಇದ್ದೇ ಇರುತ್ತೆ. ಬಟ್ ಆ ಥರ ಟೆನ್ಷನ್ಸ್ ಏನೂ ಇರಲಿಲ್ಲ. ತುಂಬ ಕಂಫರ್ಟ್ ಝೋನ್ ಕೊಟ್ಟಿದ್ರು. ಆ್ಯಂಡ್ ಈ ಸಾಂಗು ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಎನರ್ಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಸರ್. ಐ ಲವ್ಡ್ ಇಟ್ ಸರ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇದೇ August 7th ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟರಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಿಮ್ಮ ಕಣ್ಣಿಗೆ ಹಂಗೆ ಕಾಣಿಸ್ಬೋದು ಅಷ್ಟೇ. ಬಟ್ ಹೀರೋಗಳು ನಾವು ತೆರೆ ಹಿಂದಿನ ಹೀರೋಗಳು. ಆಯ್ತು ಸರ್, ಆಯ್ತು ಸರ್, ತಪ್ಪಾಯ್ತು ಸರ್. ಎಲ್ಲರಿಗೂ ನಮಸ್ತೆ. ಈ ಅಯೋಗ್ಯ ಅನ್ನೋದು ಟೈಟ್ಲ್ ಅಷ್ಟೇ, ಆದರೆ ಒಳಗಡೆ ನೋಡಿದಾಗ ಗೊತ್ತಾಗುತ್ತೆ ಯೋಗ್ಯ ಅನ್ನೋದು. ಸಿನಿಮಾ ನೋಡಿದಾಗ ಮಾತ್ರ ಗೊತ್ತಾಗೋದು ಯೋಗ್ಯ ಅಂತ. ಆದರೆ ಟೈಟ್ಲು ಅಯೋಗ್ಯ ಅಂತ ಇದೆ ಅಷ್ಟೇ. ಅದನ್ನು ನಾವು ಅಲ್ಲಿ ನೋಡಿದಾಗ ಮೇಕಿಂಗಲ್ಲಿ ಗೊತ್ತಾಗಿದೆ ನಮಗೆ ಇದು ಯೋಗ್ಯ. ಇದನ್ನ ನೀವು ಕನ್ನಡ ಅಭಿಮಾನಿಗಳು ಎಲ್ಲಿಗೆ ತೊಗೊಂಡೋಗ್ತೀರ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಗೀಗ ಅನ್ನಿಸ್ತಾ ಇದೆ ಸತೀಶ್ ಸರ್ ಈ ಸಾಂಗಲ್ಲಿ ಮೇಕಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ನೋಡಿ ನಮಗೆ ಆಶ್ಚರ್ಯ ಆಗ್ತಾ ಇದೆ ಇವತ್ತು. ಮತ್ತೆ ಮುನೇಗೌಡ ಸರ್ ಯಾವುದೇ ಕುಂದು ಕೊರತೆ ಇಲ್ದಂಗೆ, ಅಂದರೆ ಇದು ಬೇಕು ಇದು ಬೇಡ ಅಂತ ಯಾವುದೂ ಹೇಳಿಲ್ಲ. ಅವ್ರು ಯಾರು ಮಹೇಶ್ ಸರ್ ಏನು ಕೇಳಿದಾರೋ ಅದನ್ನ ಪ್ರತಿ ಒಂದನ್ನು ಒದಗಿಸ್ಕೊಟ್ರು. ನಾವು ಅದನ್ನೆಲ್ಲ ಸವಲತ್ತನ್ನು ಅಲ್ಲಿ ಈ ತೆರೆ ಮೇಲೆ ಕಾಣಂಗೆ ಇವತ್ತು ನಿಮಗೆ ಗೊತ್ತಾಗಿದೆ. ಆ ಸಾಂಗಲ್ಲಿ ಈ ಸಾಂಗು ನೋಡಿದಾಗ ನಮಗೆ ಮೆಲೋಡಿ ಸಾಂಗ್ ಬಂತು ಫಸ್ಟು. ಆ ಮೆಲೋಡಿ ಸಾಂಗಿನ ಈ ಸಾಂಗು ತುಂಬ ಚೆನ್ನಾಗಿದೆ. ಯಾಕೆಂದರೆ ಮೆಲೋಡಿ ಸಾಂಗು ಜನ ಈಗ ಹುಡುಗ ಹುಡುಗಿ ಪ್ರೀತಿ ಪ್ರೇಮ ಅಂದಾಗ ಅದೇ ಬೇರೆ. ಈ ಹುಡುಗರ ದಿಲ್ಲು ಅಂದರೆ ಒಂದು ಹಾರ್ಟ್ ಬೀಟು, ಆ ಒಂದು ಸಿನಿಮಾ ಹಾಡೇ ಬೇರೆ, ಆ ಲೆವೆಲಲ್ಲಿ ಇದೆ. ಇದು ಬಿಟ್ಟು ಇನ್ನೂ ಒಂದಿದೆ ಖುಷಿ, ಅದು ನೆಕ್ಸ್ಟು
ಸಾಂಗ್ ಬಂದಾಗ ನಿಮಗೆ ಗೊತ್ತಾಗ್ತದೆ. ನಾನು ಮೈಕ್ ಹಿಡಿಯಲ್ಲ, ಮೈಕ್ ಇಟ್ಟರೆ ಮಾತಾಡಕ್ ನಿಲ್ಸಲ್ಲ. ಅಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ ಅಂದ ತಕ್ಷಣ ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಓಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂದ ತಕ್ಷಣ ದುಡ್ಡು ಲೆಕ್ಕ ಅನ್ಕೊಂಡಿದ್ದೀನಿ. ನೀವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನೇ ಇಷ್ಟು ಪ್ಯಾಷನೇಟ್ ಸಿನಿಮಾ ಬಗ್ಗೆ ಇಟ್ಕೊಂಡ್ರೆ ಹೆಂಗೆ ಸರ್? ಆಯ್ತು ಸರ್, ಆಯ್ತು. ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಇವಾಗ ತುಂಬಾ ಜನ ದೊಡ್ಡವರಿದ್ದಾರೆ ಮಾತಾಡಕ್ಕೆ, ಅವ್ರು ಮಾತಾಡ್ತಾರೆ. ಈ ಸಿನಿಮಾ ಬಗ್ಗೆ ನಾವು ನಮ್ಮದನ್ನ ನಾವ್ ಹೇಳ್ಕೊಳೋದ್ಕಿನ್ನ ದಯವಿಟ್ಟು ನೀವು ನೋಡ್ತಾ ಇದ್ದೀರಾ, ನೀವ್ ಹೇಳ್ಬೇಕು. ಅವಾಗ ನಮ್ಗೆ ಅದೇ ತೃಪ್ತಿ, ನಮ್ಮ ಪ್ರೊಡ್ಯೂಸರ್ಗೆ ಅದೇ ಒಂದು ದೊಡ್ಡ ಹಿಟ್ಟು. ನಮಸ್ತೆ. 2 ವಿಷಯ ಸರ್. ನಿಮ್ ಮಾತಂತೂ ಸೂಪರ್ ಆಗಿತ್ತು, ನಿಮ್ ಮೀಸೆ ಸೂಪರ್ ಆಗಿದೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ನಮ್ಮ ಫಿಲಮನ್ನ ಗೆಲ್ಲಿಸಿ. ಎಲ್ರಿಗೂ ಥ್ಯಾಂಕ್ ಯು. ಅವ್ರು ಯಾವಾಗಲೂ ಸಿಕ್ಕಿದಾಗ ಹೇಳ್ತಾ ಇದ್ರು ಅಯೋಗ್ಯ ಟು ಮಾಡ್ತೀನಿ ಅಂತ ಹೇಳ್ತಾರೆ. ಮೋಸ್ಟ್ಲಿ ಮಾಡಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಆದರೆ ಫೈನ್, ಒನ್ ಡೇ ನಮಗೆ ಡೇಟ್ಸ್ ಬಂತು, ಇಲ್ಲ ಟು ಶುರು ಆಗ್ತಾ ಇದೆ ಅಂತ. ತೀರಿಕೆ ಶುರು ಆಗ್ತಾ ಇದೆ ಅಂತ ನಾನು ಶಿವರಾಜ್ ಕೇರ್ಪೇಟೆ ಅವ್ರಿಗೆ ಫೋನ್ ಮಾಡಿದೆ. ಏನಣ್ಣ ಆಗ್ತಾ ಇದೆಯಾ? ಹೌದೌದು ಆಗ್ತಾ, ಡೇಟ್ ಬಂದ ಮೇಲೆ ಆಗಿದೆ ಅಂತ ಅಲ್ವಣ ಅಂತ. ಸರ್ ಒಂದು ಕೆಲಸ ಮಾಡೋಣ, ನೀವು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ಫಸ್ಟಲ್ಲಿ ಏನು ಮಾಡಿದ್ವಿ ಅಂತ ನೋಡ್ಬೇಡ ಅಂದ್ಬಿಟ್ಟು ನೋಡಿದ್ವಿ. ಒಂದು 7 ವರ್ಷದಿಂದ ನಾವು ರ್ಯಾಂಡಮ್ ಆಗಿ ಆ್ಯಕ್ಟ್ ಮಾಡಿಬಿಟ್ಟಿದ್ವಿ ಅದರಲ್ಲಿ. ನನ್ನ ಮಗನ ಹಂಗೆ ಮಾಡೋಣ ಅಂತ. ಈಗ ಒಂಚೂರು 7 ವರ್ಷ ಆಗಿದೆ, ಬಿಳಿ ಕೂದಲು ಬಂದಿದೆ, ಒಂಚೂರು ಫ್ಯಾಟ್ ಗೀಟ್ ಎಲ್ಲ ಸೇರ್ಕೊಂಡಿದೆ, ಹೆಂಗೆ ಬರುತ್ತೋ ಏನೋ ಅಂತ ಯೋಚನೆ ಮಾಡ್ಕೊಂಡು ಹೋದ್ವಿ. ಒಂದು ಹಳ್ಳಿ, ಆ ಹಳ್ಳಿಲಿ ಶೂಟ್ ಮಾಡ್ತಾ ಇದ್ದೀವಿ. ಕ್ಯಾರವನಲ್ಲಿ ನಾನು ಮತ್ತು ಶಿವರಾಜ್ ಕೇರ್ಪೇಟೆ ಅವರು ಮೇಕಪ್ ಎಲ್ಲ ಹಾಕ್ಕೊಂಡು ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಆ ಹಳ್ಳಿ ಜನ ನಮ್ಮನ್ನೇ ನೋಡಿದ್ರಿ ಹಿಂದೆ, ಇದೇನಲ್ಲ ಇವರು ಹಂಗಂಗೆ ಅವ್ರು ಎಲ್ಲ ಅಂತಂದ್ರು. ಅಲ್ಲಿಂದ ಈ ಪಿಕ್ಚರ್ ಮಾಡ್ಬೋದು ನಾವು, ಹಂಗೆ ಕಾಣಿಸ್ತಾ ಇದೀವಿ ಕಣ್ಣಿಗೆ ಅಂತ ಡಿಸೈಡ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಈ ಸಿನಿಮಾ, ಯಾಕೆಂದರೆ 7 ವರ್ಷ ಆಗಿದೆ, ಒಂಚೂರು ಬೆಳೆದಿದೆ ತಲೆ, ಚೆನ್ನಾಗಿ ಮಾಡ್ಬೇಕಪ್ಪ ಅಂತ. ಬಟ್ ನಾವು ಶೂಟಿಂಗ್ ಮಾಡ್ತಾ ಮಾಡ್ತಾ ಏನು ಅನ್ನಿಸ್ತು ಅಂದರೆ ನಮಗೆ ಫಸ್ಟ್ ಮುಗಿಸಿ ಒಂದು 15 ದಿನ ಬ್ರೇಕ್ ತಗೊಂಡು ಸೆಕೆಂಡ್ ಶುರು ಮಾಡ್ತಾ ಇದೀವಿ ಅನ್ನೋ ಫೀಲ್ ಆಗೋಯ್ತು ನಮಗೆ. ಈ ನಾಸ್ಟಾಲಜಿಕ್ ಅಂತಾರಲ್ಲ, ಆ ಥರ ಆಗೋಯ್ತು ನಮಗೆ. ಇದೇನಯ್ಯ ಇದು, ನಾವೇನು ಅಂದ್ಕೊಂಡು ಹಂಗೆ ಆಗ್ತಾ ಇದೆಯಲ್ಲ. ಒಂದು ಡೈಲಾಗು ಶಿವನಿಗೆ ಹೇಳ್ಬೇಕು, ಹೇಳ್ತಾ ಇದ್ರೆ ಅಣ್ಣ ಇದು ಸೆಕೆಂಡ್ ಹೇಳ್ಬೇಕಣ್ಣ, ಫಸ್ಟ್ ಹೇಳ್ತಾ ಇದೆಯಾ ನೀನು ಅಂತವ್ರು ಅದೇ ಜಾಗದಲ್ಲಿ. ಓ ಗುರು, ತುಂಬ ಇನ್ವಾಲ್ವ್ ಆಗ್ಬಿಟ್ಟಿದ್ದೀವಿ ನಾವು ಅಂತ. ಎಲ್ಲಿ ಶುರು ಆಗುತ್ತೋ ಅಲ್ಲಿಂದನೇ ಎಲ್ಲಿ ಮುಗಿಯುತ್ತೋ ಅಲ್ಲಿಂದನೇ ಶುರು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಆಫ್ಟರ್ 7 years ಅದು ತುಂಬ ಕಷ್ಟ ಅಂತ ಅನ್ನಿಸ್ತು ನನಗೆ. 8 years ಶೂಟಿಂಗಿಗೆ ನಮಗೆ ಏನಪ್ಪ ಅಂತ ಒಂದು ವಿಶ್ವ ನಮ್ಮ ಕ್ಯಾಮ್ರಾಮನ್ ತುಂಬ ನಮ್ಮನ್ನು ಬೆಳ್ಳಕ್ಕೆ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಅಯೋಗ್ಯ 2 ಆ ಕಾರಣಕರ್ತ ಯಾರು ಅಂತ ಗೊತ್ತಿಲ್ಲ, ಅದು ಹೆಂಗೆ ಶುರು ಆಯಿತು ಅಂತ ಗೊತ್ತಿಲ್ಲ, ಆ ಪಾಯಿಂಟ್ ಹೆಂಗೆ ಶುರು ಆಯಿತು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರಿಗೆ ನಮ್ಮ ಹೃದಯ ಪೂರ್ವಕ ನಮಸ್ಕಾರಗಳು. ಸರ್, ಸಿನಿಮಾ ಮಾಡೋದು ಇವಾಗ ತುಂಬ ಕಷ್ಟ ಸರ್. ಅದರಲ್ಲೂ ಕಾಮಿಡಿ ಕಮರ್ಷಿಯಲ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಒಬ್ಬ ಹೀರೋ ನಿಮ್ದಪ್ಪ ಸಿನಿಮಾ ಅಂತ ಹೇಳೋದು ತುಂಬ ಕಷ್ಟ. ಈಗ ಸತೀಶ್ ಅವ್ರು ಅದೇ ಹೇಳ್ತಾರೆ, ಯಾವ ಸೀನ್ ಮಾಡಿದ್ರು ನಿಮ್ದು ಕಂಡ್ರೆ ಸೀನ್ ನೀವು ಮಾಡಬೇಕು ಅಂತ. ನೀವು ನಾನು ಮಾಡ್ತಾ ಇದ್ದೀನಪ್ಪ, ನೀವೇ ಮಾಡಬೇಕು ಜೋಡೆತ್ತಿದ್ದಂಗೆ ಅಂತಾರೆ ನನಗೆ. ಸೊ ಮುನೇಗೌಡ್ರಿಗಂತೂ ನಮ್ಮ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರೊಂದು ಮಾತು ಹೇಳಿದ್ರು, ಈ ಸಿನಿಮಾ ಏನಾದ್ರು ಚೆನ್ನಾಗಾದ್ರೆ ಒಂದು 25-30 ಪಿಕ್ಚರ್ ಮಾಡ್ತೀನಿ ಅಂದ್ರೆ ಸಾಕು, ಚೆನ್ನಾಗಾಗತ್ತಣ್ಣ ಆ ಸಿನಿಮಾ. ಇದು ಕಾಮಿಡಿ ಫಸ್ಟ್ ಒನ್ ಏನಿತ್ತು ಅದಕ್ಕೆ 200 ಪಟ್ಟು ಈ ಸಿನಿಮಾದಲ್ಲಿದೆ. 200 ಪಟ್ಟು. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದಕ್ಕಿಂತ ಜಾಸ್ತಿಯಾಗಿ ಈ ಸಿನಿಮಾ ಇದೆ. ಆಗಸ್ಟ್ 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ನಮ್ಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ವಿಧದ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕಾರ, ಹಾಗೂ ಬಂದಿರತಕ್ಕಂಥ ಕೆಲವೊಂದಷ್ಟು ಪ್ರೀತಿಯ ಆಡಿಯನ್ಸ್ಗೂ ಕೂಡ ನಮಸ್ಕಾರ. ಗಿರೀಶನ ಹೇಳ್ದಂಗೆ ಫಸ್ಟು ಈ ಸಿನಿಮಾ ಶುರುವಾಗ್ತಾ ಇದೆ ಅಂತ ಹೇಳ್ದಲ್ಲೇ ಫೋನ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು, ಹೌದಾ ಆಯ್ತಣ್ಣ, ಅಡ್ವಾನ್ಸು ಆಯಿತು. ಅಡ್ವಾನ್ಸ್ ಆಗಿದ್ದಿನ ಜೊತೆಲಿದ್ವಿ ನಾವು.
ನಾವಿಬ್ರು ಮಾತಾಡ್ಕೊಂಡಿದ್ದು ಒಂದೇ ಮಾತು ಹೇಳಿದ್ದು, ಇವತ್ತು ಹೋಗಿ ಫಸ್ಟ್ ಅಯೋಗ್ಯ ಪಾರ್ಟ್ 1 ನೋಡೋಣ ಅಂತ. ಇಬ್ರು ಮನೆಗೆ ಹೋಗಿ ಇವರು ಒಂದ್ಸಲ ಸಿನಿಮಾ ನೋಡಿದರೆ, ನಾನು ಸಿನಿಮಾ ನೋಡಿದೆ. ಮಾರನೇ ದಿನ ಮಾತಾಡ್ಕೊಂಡ್ವಿ, ಈ ರೀತಿಯಾಗಿ ಬಂದಿದೆ, ಹಿಂಗೆ ಹೋಗ್ಬೇಕು ಅನ್ನೋ ಥರಕ್ಕೆ. ಮತ್ತು ಗಿರಿಯಣ್ಣ ಹೇಳ್ದಂಗೆ ಆ್ಯಕ್ಚುಲಿ ಸೆಟ್ಟಿಗೆ ಹೋದಾಗ ನಿಜವಾಗ್ಲೂ ನಾವೇನು ಮೊನ್ನೆ ಇಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದೀವಿ, ಈಗ ಮತ್ತೆ ವಾಪಸ್ ಬಂದು ಶೂಟ್ ಮಾಡ್ತಿದ್ವಿ ಅಂತಲೇ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ಲೊಕೇಶನ್ಗಳು ಎಷ್ಟು ಸಪೋರ್ಟ್ ಮಾಡಿದಾವೆ ಅಂತಂದರೆ 7 ವರ್ಷ ಆದ್ರೂ ಕೆಲವೊಂದು ಜಾಗಗಳು ಮಾತ್ರ ನಾವು ನಿನ್ನೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ವಾಪಸ್ ಬಂದಿದ್ದೀವನೋ ಅನ್ನೋಷ್ಟು ಅದೇ ರೀತಿಯಾಗಿ 7 ವರ್ಷ ಆದರೂ ಕೂಡ ಅದೇ ರೀತಿಯಾಗಿತ್ತು. ಅಷ್ಟು ಅಚ್ಚುಕಟ್ಟಾಗಿ ಶೂಟ್ ಆಯ್ತು ಎಲ್ಲರೂ ಕೂಡ. ಮತ್ತು ಇಲ್ಲಿ ಮಹೇಶ್ ಬಗ್ಗೆ ನಾನು ಹೇಳಲೇಬೇಕು. ಈ ಕ್ಯಾರೆಕ್ಟರ್ಗಳನ್ನ ಒಂದನ್ನು ಬಿಡದೆ ಅಷ್ಟು ಅಚ್ಚುಕಟ್ಟಾಗಿ ಬರ್ಕೊಂಡು ಹೋಗಿರೋದ್ರ ಜೊತೆಗೆ ನಮ್ಮನ್ನ ಸೆಟ್ಟಲ್ಲಿ ಬಂದಾಗ ನಿಮಗೆ ಸ್ಕ್ರಿಪ್ಟ್ ಕೊಡಬೇಕಾ, ಈ ಸೀನ್ ಹೇಳ್ಬೇಕಾ, ನೀವು ಮಾಡ್ಕೊಂಡಿದ್ದೀರ ಮಾಡಿ ಅನ್ನೋ ಥರಕ್ಕೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದು. ಜೊತೆಗೆ ಸತೀಶ್ ಅಣ್ಣ ನಿಜವಾಗ್ಲೂ ನಾನು ಎಲ್ಲ ಪ್ರೆಸ್ ಮೀಟ್ಗಳನ್ನು ಜೊತೆಲಿದ್ದಾಗ ನಾನು ಹೇಳ್ತಾನೆ ಇರ್ತೀನಿ, ಇದು 5ನೇ ಸಿನಿಮಾ. ನಮಗೆ ಆ ಕ್ಯಾರವ್ಯಾನ್ ನಿಂತಿರೋ ಜಾಗದಲ್ಲೇ ನಿಂತಿರೋದು 15 ದಿನ ಬೆಳಗ್ಗೆ ಬಂದರೆ ಅದೇ ಜಾಗದಲ್ಲಿ ಹತ್ಬೇಕು. ಇವರು ಒಂದೊಂದ್ಸಲ ಅಂತಂದ್ರೆ ಇದು ಸುಮಾರು ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇತ್ತಲ್ವಾ ಅನ್ನೋ ಥರಕ್ಕೆ. ಅಂದರೆ ಅದು ಗೊತ್ತೇ ಆಗ್ತಿರ್ಲಿಲ್ಲ. ಮತ್ತು ಸೀನ್ಗಳು ಅಷ್ಟೇ, ಲಾಸ್ಟ್ ಪಾರ್ಟ್ 1 ಏನಿದೆ ಅದಕ್ಕಿಂತ ಕ್ವಾಲಿಟಿಲಾಗಿರ್ಬೋದು. ಮತ್ತು ಕೆಲವೊಂದು ಸೀನ್ಗಳು ಇಡೀ ಥಿಯೇಟ್ರಲ್ಸಲ್ಲಿ ಹಿಂಗೆ ಅಳ್ಳಾಡ್ಬಿಡ್ತೇನೋ ಆ ರೇಂಜಿಗೆ ನಗ್ತೀರ, ಅಷ್ಟು ಒಳ್ಳೊಳ್ಳೆ ಸೀನ್ಗಳಂತೂ ಇದೆ. ಈಗ ಆಲ್ರೆಡಿ ಮೊದಲನೇ ಹಾಡು ಬಿಡುಗಡೆಯಾಗಿ 5 ಮಿಲಿಯನ್ ವ್ಯೂಸ್ ಆಗಿದೆ. ಅದರ ಕೇಕ್ನ ಇನ್ನೊಂದು ಹಾಡು ಬಿಡುಗಡೆ ಆಗ್ಬೇಕಾದ್ರೆ ಕಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇನ್ನೂ ಹಾಡುಗಳು ಬರ್ತವೆ, ಇನ್ನೂ ಅದ್ಭುತವಾಗಿರೋ ಹಾಡುಗಳಿದ್ದಾವೆ. ಆ ಹಾಡು ಬರೋ ಅಷ್ಟರಲ್ಲಿ ಇದು ಇನ್ನೊಂದು 5 ಮಿಲಿಯನ್ ಓಡಿರ್ತದೆ, ಅವಾಗ ಇನ್ನೊಂದು ಕೇಕ್ ಕಟ್ ಮಾಡೋಣ. ಒಟ್ಟಲ್ಲಿ ಇಡೀ ತಂಡ ತುಂಬ ಖುಷಿಯಾಗಿ ಮಾಡಿರುವಂಥ ಸಿನಿಮಾ. ನಿಮ್ಮನ್ನ ಸಿಕ್ಕಾಪಟ್ಟೆ ಮನೋರಂಜನೆ ಕೊಡುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನಮಗೆ 100ಕ್ಕೆ 100 ಪಟ್ಟಿದೆ. ಎಲ್ಲೂ ಯಾವುದೇ ಒಂದು ಸೀನಲ್ಲೂ ಚಿಕ್ಕದಾಗೂ ಕೂಡ ಕೊರತೆ ಆಗದಲೇ ಇರೋ ಹಾಗೆ ಪ್ರೊಡಕ್ಷನ್ ಮಾಡಿರುವಂಥ ನಮ್ಮ ಮುನೇಗೌಡರು ಸರಿ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಅದ್ಭುತವಾದಂತಹ ಪ್ರೊಡಕ್ಷನ್ನು. ನಾವು ಮೊನ್ನೆ ಒಂದು ಈ ಹಾಡನ್ನ ನೋಡಿ ಬರಬೇಕಾದ್ರೆ ಗಿರಿಯಣ್ಣ ಹೇಳ್ದಂಗೆ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಇದು ಗೆದ್ದು ನಾನು ಗೆದ್ದೆ ಅಂತ ಅನ್ನಿಸ್ತು ಅಂತಂದರೆ ಎಷ್ಟು ಸಿನಿಮಾ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ನಿಜವಾಗ್ಲೂ ಹೇಳಿದ್ರು. ಅಣ್ಣ ನೀವು ಖಂಡಿತವಾಗ್ಲೂ ಮಾಡ್ತೀರಾ, ಈ ಸಿನಿಮಾ ನಿಮಗೆ 100 ಸಿನಿಮಾ ಮಾಡುವಷ್ಟು ದುಡ್ಡನ್ನ ತಂದುಕೊಡ್ಲಿ ಅಂತ ನಾನು ಸರಸ್ವತಿ ಹತ್ರ ಬೇಡ್ಕೊತೀನಿ. ಯಾಕಂದ್ರೆ ನಮ್ಗೆ ಇದು ಬಿಟ್ರೆ ನಮ್ಗೇನೂ ಗೊತ್ತಿಲ್ಲ, ನಾವು ಇದನ್ನೇ ಮಾಡ್ತೀವಿ, ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ. ಗೆಳೆಯ ಆಲ್ ದ ಬೆಸ್ಟ್ ಮಾಸ್ಟರ್, ಸೂಪರ್ ಮಾಸ್ಟರ್. ನಮ್ಮನ್ನು ಕುಣಿಸಿದ್ರಿ ಅದೇ ಕಷ್ಟ ಆಯ್ತು. ಥ್ಯಾಂಕ್ ಯು. ಹಾಗೆ ನಮ್ಮ ವಿಶ್ವ ಸರ್ ಸಿನಿಮಾಟೋಗ್ರಫಿ ಆಗಿರ್ಬೋದು ಎಕ್ಸ್ಟ್ರಾರ್ಡಿನರಿ. ಮತ್ತು ಎಡಿಟ್ರು ಇಲ್ಲಿ ಮಾತನ್ನು ಎಡಿಟ್ ಮಾಡ್ಬಿಟ್ಟು ಮಾತಾಡಿದ್ರು. ಸೊ ಕೆಲವೊಂದು ಸೀನ್ಗಳನ್ನ ಕಟ್ ಮಾಡ್ಬೇಕಾದ್ರೆ ಕಟ್ ಮಾಡೋದು ಬೇಡವಾ ಅನ್ನೋ ಡಿಸ್ಕಷನಲ್ಲೇ ತುಂಬ ದಿನ ಕಳೆದಿದ್ದಾರೆ ಅಂತ ಹೇಳಿದ್ರು. ಖಂಡಿತ ಸತ್ಯ ಕೂಡ ಅದು. ಒಟ್ಟಾರೆಯಾಗಿ ಈ ಹಾಡು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ, ಅದೇ ರೀತಿಯಾಗಿ ಸಿನಿಮಾ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ, ನಗಿಸುತ್ತೆ. ಮತ್ತು ಈ ಹಾಡಲ್ಲಿ ನೀವು ಗಮನಿಸಿರ್ಬೋದು, ಬರೀ ಒಂದು ಹೀರೋ ಎಂಟ್ರಿಗೆ ಅಂತ ಮಾಡಿರೋ ಸಾಂಗ್ ಅಲ್ಲ, ಅವ್ರ ಕಡೆಯಿಂದ ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ಸಿದ್ದಾರೆ. ದುಡ್ಡು ಕೊಟ್ಬಿಟ್ಟು ಓಟ್ ಹಾಕೋದು ಬಿಡ್ಬಿಡ್ರಪ್ಪ ಅನ್ನೋ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ತುಂಬಾ ವಿಷಯಗಳಿದ್ದಾವೆ. ಈ ಹಾಡನ್ನ ಕೇಳಿ. ಹಾಗೆ ಆಗಸ್ಟ್ 7ನೇ ತಾರೀಕು ನಮ್ಮ ಅಯೋಗ್ಯ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ, ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ಈ ಒಂದು ಹಾಡನ್ನ ಲಾಂಚ್ ಮಾಡಿಕೊಟ್ಟಂತ ದೀಪಕ್ ಸರ್ಗೆ ಮತ್ತು ಪ್ರಮೋದ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸತೀಶ್ ಸರ್ಗೆ ಭಾಳಷ್ಟು ಜನ ಅಭಿಮಾನಿಗಳಿದ್ದಾರೆ. ಎಸ್ಪೆಷಲಿ ಮಂಡ್ಯ ಭಾಗದಲ್ಲಂತೂ ಅದವ್ರ ತವ್ರ ಮನೆ ಇದ್ದಂಗೆ ಕಾಲಿಟ್ರೆ ಎಲ್ಲ ಅಭಿಮಾನಿಗಳು ಒಂದೇ ಪ್ರಶ್ನೆ ಯಾವಾಗ್ಲೂ, ಸತೀಶ್ ಸರ್ನ ತುಂಬ ಮಾಸಾಗಿ ನೋಡಬೇಕು. ಹಳ್ಳಿ ಇದನ್ನಾಗಿ ನೋಡಿದ್ದಾರೆ, ಒಂದು ಮಾಸಾಗಿ ಹೆಂಗೆ ನಾವು ಯಾವತ್ತು ನೋಡ್ತೀವಿ ಅನ್ನೋ ಥರದ್ದು. ಆ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬ. ಸತೀಶ್ ಸರ್ನ ಮಾಸಾಗಿ ನೋಡಬೇಕು, ಒಳ್ಳೆ ಡಾನ್ಸ್ ನಂಬರಲ್ಲಿ ನೋಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ಮಾಸ್ಟರ್. ಏನು ಮಾಸ್ಟರ್ ಸಾಕ್ಬಿಟ್ಟಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ ಮಾಸ್ಟರ್. ತುಂಬ ಖುಷಿ ಆಯಿತು. ಒಂದು ದೊಡ್ಡ ಮಾಸ್ ಹೀರೋ ಡಾನ್ಸ್ ಮಾಡ್ದಂಗೆ ಆ ಫೀಲಿಂಗ್ ಹಂಗಿತ್ತು. ಸತೀಶ್ ಅಣ್ಣನ ಅನ್ನೋದೇ ಮರ್ತುಬಿಟ್ಟು ನೋಡ್ದಂಗಿತ್ತು. ಸತೀಶ್ ಸರ್ ಸಖತ್ತಾಗಿ ಮಾಡಿದ್ದೀರಾ ಡಾನ್ಸು, ಆ ನಿಮ್ಮ ಶ್ರಮ ಕಾಣಿಸ್ತಾ ಇದೆ. ಆ್ಯಂಡ್ DOP ಸರ್ ಅಮೇಝಿಂಗ್ ವರ್ಕ್. ಆ್ಯಂಡ್ ಎಂಟೈರ್ ಟೀಮ್ ಅಂದರೆ ನನಗೆ ಅಯೋಗ್ಯ ಒಂದಲ್ಲಿ ಗೆಳೆಯಿಂದ ನಂದು ಜರ್ನಿ ತುಂಬ ಲಾಂಗ್ ಜರ್ನಿ. ತುಂಬ ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿರೋದು.
ಸೊ ಅಯೋಗ್ಯ 1 ಮೆಮೊರೀಸ್ಗಳೆಲ್ಲ ಅಯೋಗ್ಯ 2 ಸ್ಟಾರ್ಟ್ ಮಾಡೋಣ ಅಂದಾಗ ನನಗೆ ತಲೆಯಲ್ಲಿ ಓಡ್ತಾನೆ ಇತ್ತು. ಅಯೋಗ್ಯ 1 ಸಿನಿಮಾದ ಎಲ್ಲ ಹಾಡುಗಳನ್ನೂ ನೀನೇ ಬರೀಬೇಕು ಗೆಳೆಯ ಅಂತ ನಾನು ಯೂಶ್ವಲಾಗಿ ನನ್ನ ಸಿನಿಮಾ ಹಾಡುಗಳನ್ನ ಬರ್ಕೊತಾ ಇದ್ದೆ. ಮೊದಲನೇ ಬಾರಿಗೆ ಅಯೋಗ್ಯ 1 ಬರೆದಾಗ ತುಂಬ ಚಾಲೆಂಜಸ್ ಇತ್ತು, ಅದನ್ನೆಲ್ಲ ಬ್ರೇಕ್ ಮಾಡಬೇಕಿತ್ತು. ಅಯೋಗ್ಯ 2 ಅಂದ್ಕೊಂಡಾಗ ಒನ್ಸ್ ಅಗೇನ್ ಮತ್ತೆ ತುಂಬ ದೊಡ್ಡ ಚಾಲೆಂಜು. ಆಗಲೇ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಮಾತಾಡೋಕ್ಕಾಗಲ್ಲ, ಪ್ರಶ್ನೆ ಕೇಳಿದ್ರು 7 ವರ್ಷ ಬೇಕಿತ್ತು ಆ ಸಿನಿಮಾ ಮಾಡೋಕ್ಕೆ ಅಂತ. ಕೆಲವೊಂದು ಸಿನಿಮಾಗಳೇ ಹಂಗೆ ಡೆಸ್ಟಿನಿ ಬರೆದ್ಬಿಟ್ಟಿರುತ್ತೆ, ಯಾವಾಗ ಮುಹೂರ್ತ ಆಗಬೇಕು, ಯಾವಾಗ ರಿಲೀಸ್ ಆಗಬೇಕು, ನಾವು ಬರೀ ಪ್ರಯತ್ನ ಪಡ್ತಾ ಇರ್ತೀವಿ ಅಷ್ಟೇ. ಸೊ ತುಂಬ ಸಿನಿಮಾ ಮಾಡೋದು ತುಂಬ ಕಷ್ಟದ ಕೆಲಸ, ಪ್ಯಾಷನೇಟಾಗಿ ಸಿನಿಮಾ ಮಾಡೋದು ಇನ್ನೂ ತುಂಬ ಕಷ್ಟದ ಕೆಲಸ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಡೀ ತಂಡ ತುಂಬ ಪ್ಯಾಷನೇಟಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಹಂಗೆಲ್ಲ ಮಾಡಿದ್ರೇ ಈ ಥರ ಔಟ್ಪುಟ್ ಬರೋಕ್ಕೆ ಸಾಧ್ಯ ಅಂತ ನನ್ನ ಭಾವನೆ ಆ್ಯಸ್ ಎ ನಿರ್ದೇಶಕ ಆಗಿ, ಬರಹಗಾರ ಆಗಿ. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಅರ್ಜುನ್ ಜನ್ಯ ಸರ್ಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಕಂಪೋಸಿಂಗ್ ಟೈಮಲ್ಲಿ ಒಂದು ಸಾಂಗ್ ದೊಡ್ಡ ಮಾಸ್ ಸ್ಟಾರ್ಗೆ ಮಾಡೋ ಥರ ಒಂದು ಸಾಂಗ್ನ ಕಂಪೋಸ್ ಮಾಡಿದ್ದಕ್ಕೆ, ಅದು ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತಲೇ ಅನ್ಬೋದು. ಸುಮ್ಮನೆ ನಾನು ಗೆಳೆಯ ಕಾನ್ಸೆಪ್ಟ್ ಡಿಸ್ಕಷನ್ ಮಾಡಿಕೊಂಡು ಗೆಳೆಯನ ಬಗ್ಗೆ ಹೇಳೋದಾದರೆ ಅವನಿಗಿರೋ ಕ್ಲಾರಿಟಿ ಇದೇ ಥರನೇ ತೋರಿಸ್ಬೇಕು. ಸತೀಶ್ ಸರ್ಗೆ ಅಭಿಮಾನಿ ಬಳಗ ಏನು ದೊಡ್ಡದಿದೆ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತು. ಅದ್ರಲ್ಲಿ ಮೊದಲನೇ ಅಭಿಮಾನಿ ಬಹುಶಃ ಗೆಳೆಯನೇ ಇರಬೇಕು. ಯಾಕಂದ್ರೆ ಕನಸು ಮನಸ್ಸಲ್ಲೆಲ್ಲ ಬರೀ ಸತೀಶ್ ಸರ್ ಅವನಿಗೆ ಮೋಸ್ಟ್ಲಿ ಬ್ಲಡ್ ಒಳಗೆ ಓಡ್ತಾ ಇರ್ತದೆ. ಆ ರೀತಿ ಎದೆ ಒಳಗೆ ಹಾಕೊಂಡು ಮಾಡಿರೋದು ಸಿನಿಮಾ. ಗೊತ್ತಾಗುತ್ತಾ ಪ್ಯಾಷನ್ನು, ಯಾವ ಬಟ್ಟೆ ಹಾಕ್ಸ್ಬೇಕು, ಯಾವ ಥರ ಸ್ಟೆಪ್ ಹಾಕಿಸ್ಬೇಕು, ಹೆಂಗೆ ನಡ್ಕೊಂಬಂದ್ರೆ ಹೆಂಗಿರುತ್ತೆ. ಆ ಬೋಲ್ಟ್ ಕ್ಯಾಮ್ರಾನು ಅಷ್ಟೇ ಬಿಟ್ಟಿಲ್ಲ, ಬರೋ ತನಕನೂ ನಿದ್ದೆ ಮಾಡಿಲ್ಲ. ಗೆಳೆಯ ಬರುತ್ತೆ ಬೋಲ್ಟಲ್ಲೇ ತೆಗಿಬೇಕು ಅಂತ. ಅಂದರೆ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಂಗೆ ಗೊತ್ತಿರುತ್ತೆ ನಾವು ಇಷ್ಟು ಆರಾಧಿಸ್ತೀವಿ ಹೀರೋಗಳನ್ನ, ಎಷ್ಟು ಪ್ರೀತಿಸ್ತೀವಿ ಅಂತ. ಅದರಿಂದಾಗಿ ಔಟ್ಪುಟ್ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳ್ತಾ ಇದ್ದೆ, ಸೂಪರಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು. ಆ ಮ್ಯೂಸಿಕ್ಕಿಂದನೇ ನಾನು ಅದಕ್ಕೆ ಜೀವ ಕೊಡೋಕ್ಕೆ ಸಾಧ್ಯ ಆಯಿತು, ಅಂದರೆ ಬರೆಯೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಅಂತೋನಿದಾಸ್ ಸರ್ ಅವರು ಹಾಡಿರೋ ಎಲ್ಲ ಹಾಡುಗಳಲ್ಲೂ ಒಂದು ವೈಬ್ ಇರುತ್ತೆ, ಎನರ್ಜಿ ಇರುತ್ತೆ. ಅವ್ರ ವಾಯ್ಸಲ್ಲಿರೋ ಅಂಥ ಆ ಟೆಕ್ಸ್ಚರೇ ಹಂಗಿದೆ, ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಆ್ಯಂಡ್ ಎಂಟೈರ್ ಟೀಮ್ ಎಲ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ಅಭಿನಂದನೆ ತಲುಪಿಸ್ತೀನಿ. ಆ್ಯಂಡ್ ಗಿರಿಯಣ್ಣ, ಕೇರ್ಪೇಟೆ ಸರ್, ಎರಡು ಮುತ್ತುಗಳು. ನಾನು ಆಲ್ರೆಡಿ ನೋಡಿದ್ದೆ, ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಇನ್ನೆಲ್ಲ ಆಡಿಯನ್ಸಿಗೆ ಸೇರಿದ್ದು ಅಯೋಗ್ಯ 1ನ ಎಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿದ್ರಿ, ಅದೇ ಥರ ಅಯೋಗ್ಯ 2 ಚಿತ್ರ ಆಗಸ್ಟ್ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬನ್ನಿ, ಈ ಚಿತ್ರವನ್ನು ನೋಡಿ ಹರಿಸಿ ಹಾರೈಸಿ ಆಶೀರ್ವದಿಸಿ ಅಂತ ಹೇಳೋದಕ್ಕೆ ನಾನು ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ, ಮಾಧ್ಯಮದವ್ರ ಮುಖಾಂತರ. ಆ್ಯಂಡ್ ಮುನೇಗೌಡ ಸರ್, ನಿಮ್ಮ 2ನೇ ಸಿನಿಮಾ ಇದು, 2ನೇ ಕೂಸು. ದೊಡ್ಡದಾಗಿ ಯಶಸ್ಸು ನಿಮಗೋಸ್ಕರ ಇಡೀ ತಂಡಕ್ಕೆ ಕಾಯ್ತಾ ಇದೆ ಸರ್. ಯಾಕಂತಂದರೆ ನಾನು ಹತ್ತಿರದಿಂದ ಎಲ್ಲ ನೋಡಿರೋನಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಖಂಡಿತ ಒಳ್ಳೆಯದಾಗುತ್ತೆ ಸರ್. ಎಲ್ರಿಗೂ ಶುಭವಾಗಲಿ, ನಿಮ್ಮೆಲ್ಲರ ಆರೈಕೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಮುನೇಗೌಡ ಸರ್, ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡಿದ್ರು. ಒಬ್ಬ ನಿರ್ಮಾಪಕನಾಗಿ ಈಗ ಸಿನಿಮಾ ಡೇಟ್ ಕೂಡ ಅನೌನ್ಸ್ ಆಗಿದೆ, ಈಗ ಮಾಸ್ ಸಾಂಗ್ ಈಗಷ್ಟೇ ರಿಲೀಸ್ ಆಗಿದೆ. ಈ ಮೂಮೆಂಟಿಗೆ ಏನು ಓಡ್ತಾ ಇದೆ ಸರ್ ತಲೆಯಲ್ಲಿ? ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಗಿದೆ ಹಾಡು? ಅಣ್ಣ ಬಂದರು. ಓಕೆ, ನನಗೆ ಈ ಪ್ರಾಜೆಕ್ಟು ನಯನ್ ಮತ್ತು ಮಹೇಶ್ ಅವ್ರು ಬರ್ತಾರೆ. ಈ ಥರ ಅಯೋಗ್ಯ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನನ್ನ ಕಥೆನೂ ಏನೂ ಕೇಳಲಿಲ್ಲ. ನಾನು ಎಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅವ್ರಿಗೆ. ಏನಕ್ಕೆ ಅಂದರೆ ಅಯೋಗ್ಯ 1 ಸಿನಿಮಾನೂ ನೋಡಿರಲಿಲ್ಲ ನಾನು. ಆ ಸಾಂಗ್ಗಳು ಹಿಟ್ಟಾಗಿತ್ತಲ್ವ, ಹಂಗಾಗಿ ಮಾಡೋಣ ಮಹೇಶ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆ ನಂಬಿಕೆ ಇವತ್ತು ನನಗೆ ಲಾಸ್ಟ್ ಸಾಂಗ್ ರಿಲೀಸ್ ಆಗಿತ್ತು ಮತ್ತು ಇವತ್ತು ಇವೆರಡೂ ನೋಡಿದಾಗ ನನಗೆ ಆ ನಂಬಿಕೆ ಉಳಿದಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಅದಾದ್ಮೇಲೆ ನಾನು ಅಯೋಗ್ಯ 1 ನೋಡಕ್ಕೆ ನೋಡಿದೆ ಇವ್ರ ಹತ್ರ ಮಾತಾಡ್ಬಿಟ್ಟು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಂತೇಳಿ ಅನಿಸ್ತು. ಆ ಸಿನಿಮಾ ಯಾವ ರೀತಿ ಇದೆಯೋ ಅದರ ಒಂದು 100 ಟೈಮ್ಸು ಈ ಸಿನಿಮಾ ಅಯೋಗ್ಯ 2 ಚೆನ್ನಾಗಿದೆ. ನಾವು ಅವತ್ತು ಮಹೇಶ್ ಅವ್ರು ಬಂದು ನಮಗೆ ಈ ರೀತಿ ಸಾಂಗ್ಸು ಮಾಡಬೇಕು, ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಆಯಿತು, ನೀವು ಮಾಡಿ, ಸಾಂಗ್ಸ್ ಮಾಡಿ, ಯಾವ ರೀತಿ ಆದರೂ ಮಾಡಿ, ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು, ಒಳ್ಳೆ ಸಿನಿಮಾ ಕೊಡಬೇಕು, ಜನಕ್ಕೆ ನೋಡೋದಕ್ಕೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡಿದ್ವಿ. ಅದ್ರ ಇವರು ಉಳಿಸ್ಕೊಂಡಿದ್ದಾರೆ ಮಹೇಶ್ ಅವರು. ದಯಮಾಡಿ ಎಲ್ಲ ಆಗಸ್ಟ್ 7ನೇ ತಾರೀಕು ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ದೀಪಕ್ ಗೌಡ್ರು ಬಂದಿದ್ದಾರೆ, ಪ್ರಮೋದ್ ಗೌಡ್ರು ಬಂದಿದ್ದಾರೆ, ಸತೀಶ್ ಗೌಡ್ರು ಬಂದಿದ್ದಾರೆ. ಹಾಗೆ ಎಲ್ಲ ಎಲ್ರಿಗೂ ಹೇಳಕ್ಕೆ ಆಗಲ್ಲ, ಎಲ್ರಿಗೂ ನಮ್ಮ ಸಿನಿಮಾದಲ್ಲಿ ಯಾರೆಲ್ಲ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳೋಕ್ಕೆ ಇಚ್ಛೆ ಪಡ್ತೀನಿ.
ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲ ಮಾಧ್ಯಮದವರಿಗೆ ಬಂದು ಬೆಂಬಲವಾಗಿ ನಿಂತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕನ್ನಡ ಪ್ರೇಕ್ಷಕರಿಗೆ ನನ್ನ ಮೊದಲ ಸಾಂಗ್ ಮುದ್ದು ಪುಟ್ಟು ಲಕ್ಷ್ಮಿನ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ದೀರಾ. 5 ಮಿಲಿಯನ್ ದಾಟ್ಕೊಂಡು ಹೋಗ್ತಾ ಇದೆ. 15,000 ರೀಲ್ಸ್ ಆಗಿದೆ. ಅದು ಎಲ್ಲ ಕ್ರೆಡಿಟು ನೀವೆಲ್ಲ ಸಪೋರ್ಟಿಂದ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಸಾಂಗ್ ಲಾಂಚ್ ಮಾಡೋಕ್ಕೆ ಅಣ್ಣನಿಗೆ ಫೋನ್ ಮಾಡಿದೆ, ದೀಪಕ್ ಅಣ್ಣಗೆ, ಅಣ್ಣ ಬರಬೇಕಣ್ಣ ಅಂತ ಪ್ರಮೋಷನ್ಗೆ ಫೋನ್ ಮಾಡಿದೆ. ಅವರು ಮದಗಜ ಸಿನಿಮಾ ಆಗ್ಬೋದು, ಅವತ್ತು ನಿರ್ಮಾಪಕ ಸ್ಥಾನದಲ್ಲಿ ಇಟ್ಕೊಂಡು ನನ್ನ ನಂಬಿದ್ದು ಬಂಡವಾಳ ಹಾಕಿದ್ರು ಉಮಾಪತಿ ಸರ್ ಜೊತೆ. ನನಗೆ ಅದು ಯಾವತ್ತೂ ಅವರು ಮನಸ್ಸಲ್ಲಿ ಯಾವುದೇ ಕಾರ್ಯಕ್ರಮ ಮೇಲೆ ಕಾಲ್ ಮಾಡಿ ಹೇಳ್ತಾರೆ, ಮಹೇಶ್ ಬಾ, ಇಲ್ಲಿ ಇರ್ತೀನಿ, ಬಾ ನನ್ನ ಜೊತೆ ಇರ್ತೀನಿ ಅಂತ. ಅದು ಅಣ್ಣನ ಸ್ಥಾನದಲ್ಲಿ, ಅಣ್ಣ ಬಂದರೆ ಜೋಶ್ ಬರುತ್ತೆ ಅಂತ ಹೇಳ್ತಾರೆ. ಹಂಗೆ ಅಣ್ಣ ಇದ್ದಾಗ ಯಾವಾಗಲೂ ನನಗೆ ಬೆಂಬಲವಾಗಿ ದೀಪಕಣ್ಣ ನನ್ನ ಜೊತೆ ಇರ್ತಾರೆ. ಆ ಪದಕ್ಕೆ ಅವ್ರ ಅರ್ಥ. ಹಾಗೆ ಪ್ರಮೋದ್ ಸರ್ ನಂಗೆ ರೀಸೆಂಟಾಗಿ ನನಗೆ ಪರಿಚಯ ಆಗಿದ್ದು ನಮ್ಮ ದೀಪಕಣ್ಣನ ಹತ್ರ. ಅವ್ರ ಸ್ಪೀಚಲ್ಲೇ ಗೊತ್ತಾಗ್ತಾ ಇತ್ತು. ಅವ್ರೊಂದು ಮಾತಾಡ್ಬೇಕಾದ್ರೆ ಅವರೊಬ್ಬರು ಪೊಲಿಟಿಷಿಯನ್ಸ್ ಅಲ್ಲ, ಗುಡ್ ಹ್ಯೂಮನ್ ಅಂದ್ರೆ ನಾನು ಏನು ಹೇಳ್ತಾರೆ, ಒಬ್ಬ ಒಳ್ಳೆ ಮನುಷ್ಯನಾಗಿ ನನ್ನನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ, ಮಹೇಶ್ ನಿಮ್ಮಲ್ಲಿರುವಂಥ ಒಂದಷ್ಟು ಟ್ಯಾಲೆಂಟ್ಗಳು ಮತ್ತು ಜೊತೆಲಿ ನಾವು ಇರ್ತೀವಿ ಅನ್ನೋದೊಂದು ಇರೋದು, ಮತ್ತು ಇವತ್ತು ಬಂದಿರೋದು ಅವ್ರು ನಂಗೆ ಸಪೋರ್ಟ್ ಆಗಿದ್ದಾರೆ. ದೀಪಕಣ್ಣ, ಪ್ರಮೋದ್ ಸರ್ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ನಿಮ್ಗೆ ಬಂದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ನನ್ನ ಸಾಂಗ್ ಲಾಂಚ್ ಮಾಡೋದಕ್ಕೆ. ಆ್ಯಂಡ್ ಸತೀಶ್ ಗೌಡ ಸರ್ ಆಗ್ಬೋದು, ರುದ್ರೇಗೌಡ ಸರ್ ಆಗ್ಬೋದು, ನಮ್ಮ ಮಾಮ ಅವರು, ಆ್ಯಂಡ್ ಎಲ್ಲ ಕಲಾವಿದರು, ರಾಜೇಶ್ವರಿ ಅವರು ಇದ್ದಾರೆ, ಆ್ಯಂಡ್ ಪ್ರತಿಯೊಬ್ಬರಿಗೂ ವಿನಯ್ ಸರ್, ರಕ್ಷಿತ್ ಸರ್ ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ DOP ಅವ್ರ ಬಗ್ಗೆ ಹೇಳ್ಬೋದು, ಇದು ಫಸ್ಟ್ ಸಾಂಗ್ ನನಗೆ. ಮುಹೂರ್ತ ಆದ ತಕ್ಷಣ ನಾನು ಇದನ್ನು ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದೊಂದು ವಿಷನ್ ಇತ್ತು, ನಾನು ಈ ಥರ ಲೈಟಿಂಗ್ ಮಾಡಬೇಕು ಅಂತ. ಗೆಳೆಯರ್ದಂಗೆ ಬೋಲ್ಡ್ ಕ್ಯಾಮ್ರಾ ತರಿಸ್ಬೇಕು ಅಂದರೆ ಮುಂಬೈಯಿಂದ ತರಿಸ್ಬೇಕು. ಪರ್ ಡೇ ಅದು ಬಂದು 5 ಲಕ್ಷ ರೂಪಾಯಿ ಇರುತ್ತೆ ರೆಂಟ್ ಬೋಲ್ಡ್ ಕ್ಯಾಮ್ರಾದು. ಬಟ್ ಪ್ರೀವಿಯಸ್ ಡೇ ಬಂದು ಅದನ್ನು ಅಸೆಂಬಲ್ ಮಾಡೋಕ್ಕೆ 4 ಅವರ್ ಬೇಕಾಗುತ್ತೆ, ಅದು ರಿಹರ್ಸಲ್ ಮಾಡೋಕ್ಕೆ. 2 ಸೇರಿದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ. ಅವ್ರು ಬಂದು ಹೋಗೋಕ್ಕೆ ಫ್ಲೈಟ್ ಚಾರ್ಜ್ ಬಿಟ್ಟು ರೆಂಟ್ ಅವ್ರದ್ದು ಬಾಡಿಗೆದು. ಇದು ಫಸ್ಟ್ ಸಾಂಗ್ ಅಯೋಗ್ಯ ಟೂನ್ ಮಾಡಿ ನಾನು ಸೆಟ್ ಆಗ್ತೀನಿ, ಮೋಹನ್ ಬೇಕೆ ಅವ್ರನ್ನ ಕರೆದು ಹೇಳ್ತೀನಿ ಅಂತ ಹೇಳಿದಾಗ ನನ್ನ ಕಲ್ಪನೆ, ನಮ್ಮ ಹುಚ್ಚು ಕಲ್ಪನೆ ಎಷ್ಟೋ ಇರುತ್ತೆ, ಬಟ್ ಪ್ಯಾಷನ್ ಹಿಂಗೆ ಇರುತ್ತೆ. ಬಟ್ ಅದಕ್ಕೆ ಬಂಡವಾಳ ಹಾಕೋರು ಮೊದಲ ಹೀರೋ ಅಂದರೆ ನಮ್ಮ ನಿರ್ಮಾಪಕರು. ಮಹೇಶ್ ಮಾಡಿ ತರಿಸಿ ಅಂತ ಹೇಳ್ತಾರೆ, ಆ ರಿಸಲ್ಟ್ ಇಲ್ಲಿದೆ. ಅವರಿಲ್ಲ ಅಂದರೆ ಏನೂ ಇಲ್ಲ, ನಿರ್ಮಾಪಕರು ಇಲ್ಲ ಅಂದರೆ. ಅನ್ನೋದತ್ರ ಅನ್ನೋದೆಲ್ಲ ಸುಮ್ಮನೆ ಅಲ್ಲ, ಅದು ಭಾಳ ಕಷ್ಟ. ಇವತ್ತು ಇಲ್ಲಿದ್ದೀವಿ, ಒಂದು ಕೇಕ್ ಕಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಒಂದು ಪಾಪ್ಕಾರ್ನ್ ತಿಂತೀವಿ, ಇವತ್ತೆಲ್ಲ ಸೇರಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಕಾರಣ ಒಬ್ಬರು ನಿರ್ಮಾಪಕರಷ್ಟೇ. ಇವರಿಂದಲೇ ಆರಂಭ ಆಗ್ಬೋದು. ಅದರಿಂದ ತಾಯಿ ಸರಸ್ವತಿ ಅಂದರೆ ನಮ್ಮ ಮುಖಾಂತರ ನಾವೇನೋ ಒಂದು ಪೇಪರಲ್ಲಿ ಅದು ಕಟ್ಟುಕತೆ ಬರೆದಿರ್ತೀವಿ, ಈ ಥರ ಬರುತ್ತೆ ಅಂತ. ಹಿಟ್ ಆರ್ ಫ್ಲಾಪ್ ಗೊತ್ತಿಲ್ಲ. ಬಟ್ ನಾನೇ ಅದನ್ನು ತಗೊಂಡೋಗಿ ನನ್ನ ಫ್ಯಾಮಿಲಿ ಯಾರು ಬಂಡವಾಳ ಹಾಕಿ ನಾನು ಏನಾದ್ರು ಜೀವನದ ಉದ್ಧಾರ ಆಗ್ತೀನಿ, ಒಂದು 5 ಲಕ್ಷ ರೂಪಾಯಿ ಕೊಡ್ಬೋದು, ತಗೋ ಸಿಮೆಂಟ್ ಅಂಗಡಿ ಇಟ್ಕೊ ಅಂತ. ಬಟ್ ಈ ಕಟ್ಟುಕತೆನ ನಾವೊಂದು 100-200 ಪೇಪರಲ್ಲಿ 64 ಸೀನು, 5 ಸಾಂಗು, 4 ಫೈಟ್ ಇಟ್ಟು ಮಿಕ್ಸ್ ಮಸಾಲ ಮಾಡಿ ಕತೆ ಕೇಳ್ದೇ ಬಂಡವಾಳ ಆಗ್ತಾರಲ್ಲ, ಅದು ತಂದೆಗೆ ಸಮಾನವಾದಂಥ ಒಂದು ಗೌರವ. ನಾನು ಯಾವಾಗಲೂ ನನ್ನ ನಿರ್ಮಾಪಕರಿಗೆ ನಾನು ಕೊಡ್ತಾ ಇರ್ತೀನಿ. ನನ್ನ ಹಿಂದೆ ಮೊದಲ ನಿರ್ಮಾಪಕರು TR ಚಂದ್ರಶೇಖರ್ ಸರ್ ಆಗ್ಬೋದು, 2ನೇ ನಿರ್ಮಾಪಕರು ಮದಗಜ ಸಿನಿಮಾ ನಿರ್ಮಾಪಕರು ಉಮಾಪತಿ ಸರ್ ಆಗ್ಬೋದು, ನನ್ನ 3ನೇ ನಿರ್ಮಾಪಕರು. ಅವ್ರನ್ನ ಹೆಂಗೆ ಉಳಿಸ್ಕೊಂಡಿದ್ದೀನಿ, ಆ ಸಿನಿಮಾಗಳ ಲಾಭ ಮಾಡಿ ಹಣ ಖಂಡಿತವಾಗಿಯೂ ಆಗಸ್ಟ್ 7 ನಮ್ಮ ಕೆಲಸ ಮಾತಾಡಲಿ. ನಾವು ಮಾತಾಡೋಕ್ಕಿಂತ ಅವತ್ತು 7ನೇ ತಾರೀಕು 1:00 ಶುಕ್ರವಾರ ನರ್ತಕಿ ಟಾಕೀಸ್ ಎದುರುಗಡೆ ಅವತ್ತು ರಿಸಲ್ಟ್ ಇರುತ್ತೆ. ಅವತ್ತು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ, ಸಿನಿಮಾ ಹಿಟ್ ಮಾಡೋ ಮುಖಾಂತರ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಸಿನಿಮಾ ಕೊಟ್ಟಿದ್ದಕ್ಕೆ. ಹಾಗೆ ಎಡಿಟರ್ ಆಗ್ಬೋದು, ಎವ್ರಿ ಡೇ ಆ್ಯಂಡ್ ನೈಟ್ ನನ್ನ ಜೊತೆ ಒಬ್ಬ ಬ್ರದರ್ ಆಗಿ ಸ್ಕ್ರೀನ್ ಪ್ಲೇಲ್ ಆಗ್ಬೋದು ಜೊತೆ ಕೂತಿರೋಂಥ ಸುರೇಶ್ ಅವ್ರಿಗೂ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯೋಗಿ ಆ್ಯಂಡ್ ಗೌತಮ್ ಆ್ಯಂಡ್ ಎಲ್ರಿಗೂ, ಷಣ್ಮುಖ್ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಂತು ಮಾಸ್ಟರ್ ಹೇಳಂಗೆಲ್ಲ ಇದು ಫಸ್ಟ್ ಸಾಂಗ್. ಅವ್ರ ಬಗ್ಗೆ ನಾನು ಕೆಲಸ ಮಾಡಬೇಕು ಅಂದರೆ ನಾನು ಹೇಳ್ತೀನಿ, ನಾನು ಸತೀಶ್ ಸರ್ ಬಗ್ಗೆ ಹೇಳ್ದಂಗೆ ನನ್ನ ಮನಸ್ಸು ನಾನು ಹೀರೋ ಅಂದರೆ ನಾನು ಸೂಪರ್ ಸ್ಟಾರ್ ಥರ ಫೀಲ್ ಮಾಡ್ತೀನಿ. ನನಗೆ ಅವರೇ ಸೂಪರ್ ಸ್ಟಾರ್. ನನಗೆ ಫಸ್ಟ್ ಸಿನಿಮಾ ಕೊಟ್ಟಿದ್ದಾರೆ, ನಂಗೆ ಸೂಪರ್ ಸ್ಟಾರ್ ಅವರು. ನಾನು ಅಯೋಗ್ಯ ಇಂಟ್ರೊಡಕ್ಷನು ಅಷ್ಟೇ ಪ್ಯಾಷನೇಟ್ ಆಗಿ ತೆಗೆದಿದ್ದೆ. ಅವತ್ತೊಂದು ಬಜೆಟ್ ಇತ್ತು, ಇವತ್ತು ಅಷ್ಟೇ. ನಾನು ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್ ನನ್ನ ಹೀರೋನ ನಿಂಗೆ ತೋರಿಸ್ಬೇಕು, ನನ್ನ ಕಾಸ್ಟಿಂಗ್ ಇರುತ್ತೆ, ಸ್ಪೆಕ್ಸಿಂಗ್ ಇರುತ್ತೆ, ವಾಕಿಂಗ್ ಇರುತ್ತೆ, ಆ ಸ್ವಾಗಿಂಗ್ ಇರಬೇಕು ಅಂತ ಹೇಳಿದಾಗ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ 15 ದಿನ ಟೈಮ್ ಬೇಕು ರಿಹರ್ಸಲ್ಗೆ ಅಂದರು. ಸತೀಶ್ ಸರ್ಗೆ ಹೇಳಿದೆ, ಅವ್ರು ಕೊಡ್ತೀನಿ ಅಂತ ಹೇಳೋದು. ನಾವು ಎಷ್ಟೇ ಮಾಡಿದ್ರು ಅದಕ್ಕೆ ಕಲ್ಪನೆ ತುಂಬಬೇಕು ಅಂದರೆ, ಅದಕ್ಕೆ ಒಂದು ಜೀವ ತುಂಬಬೇಕು ಅಂದರೆ ನಾನು ಸತೀಶ್ ಸರೇ ಕಾರಣ. ಅವರು ಅವತ್ತು ಬಂದು ನಿಂತ್ಕೊಂಡು ರಿಹರ್ಸಲ್ ಮಾಡಿದ್ರು. ಆ ಸ್ವಾಗ್ ಆಗ್ಬೋದು, ಸಿಗರೇಟ್ ತೆಗೆದಾಗ್ಬೋದು, ಹಚ್ಕೊಳ್ಳೋದಾಗ್ಬೋದು, ಹೈಟ್ ಮೂವ್ಮೆಂಟ್ ಆಗ್ಬೋದು. ಹಾಗೆ ಅವ್ರ ಮಗಳು ಈ ಸಂದರ್ಭದಲ್ಲಿ ಬಂದಿಲ್ಲ, ಹೆಲ್ತ್ ಹುಷಾರಿಲ್ಲ. ಅವ್ರು ತುಂಬ ಚೆನ್ನಾಗಿ ಅವರು ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗ ಪಾದಾರ್ಪಣೆ ಮಾಡಿದ್ದಾರೆ. ಸತೀಶ್ ಸರ್, ನಿಮ್ಮ ಮಗಳು ಅಷ್ಟೇ ನಿಮಗಿಂತ ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಆ್ಯಂಡ್ EP-ಗಳು ನಾನು ಅರ್ಚನಾ ಆಗ್ಬೋದು, ನಯನ್ ಆಗ್ಬೋದು, ಆ್ಯಂಡ್ ದೇವರಾಜ್ ಸರ್ ಆಗ್ಬೋದು, ಪ್ರದೀಪ್ ಸರ್ ಆಗ್ಬೋದು, ಆ್ಯಂಡ್ ಎಲ್ಲ ಕಲಾವಿದರು, ದೀಪಕ್ ಇರ್ಬೋದು, ಎಲ್ಲ ಅದ್ಭುತ ಕಲಾವಿದರು. ಆ್ಯಂಡ್ ಅರ್ಜುನ್ ಜನಿ ಅವ್ರ ಬಗ್ಗೆ ಹೇಳಂಗಿಲ್ಲ. ಮೊದಲ ಕಂಪೋಸಿಂಗ್ ಸರ್ ನಾವು ಪೂಜೆ ಮಾಡಿ, ಶಂಕರಾಚಾರ್ಯ ಸ್ವಾಮಿಗಳಿಗೆ ಪೂಜೆ ಮಾಡಿ ಅರ್ಜುನ್ ಜನಿ ಅವರು ಮೊದಲ ಕೀಬೋರ್ಡ್ ಇಟ್ಟು ಕಂಪೋಸ್ ಮಾಡಿದಂಥ ಸಾಂಗ್ ಅಂದರೆ ಇದನ್ನೇ.
ಹಣ್ಣ ಬಂದರೆ ಜೋಶ್ ಬರುತ್ತೆ ಅಂತ. 2ನೇ ಸಾಂಗ್ ಬಂದು ಮುದ್ದು ಪಟ್ಲಕ್ಷ್ಮಿ. ಆ ಭಗವಂತ ಆಶೀರ್ವಾದದಿಂದ ಮೊದಲ ಸಾಂಗ್ ಹೆಂಗೆ ಗೆಲ್ಸಿದ್ದೀರಾ ಹಾಗೆ 2ನೇ ಸಾಂಗು ಗೆಲ್ಲಿಸಿ. ಆಗಸ್ಟ್ 7ನೇ ತಾರೀಕು ನಾನೇನೇ ಮಾತಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದು ಉದ್ದೇಶ ಇರುತ್ತೆ, ಅದಕ್ಕೆ ರಿಸಲ್ಟ್ ಇರುತ್ತೆ ಅಂತ ಹೇಳಿದ್ರೆ ಅವತ್ತು ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಹೇಗಿದೆ ಅಂತ. ಎಲ್ಲ ನೋಡಿ ಬೆನ್ ತಟ್ಟಿ. ಥ್ಯಾಂಕ್ ಯು ಸೊ ಮಚ್.